ಕಾಲ್ ಒಂದು ಭಾಳ ಬರ್ತಾವೆ, ಹಿಂಗೆ ಕಾಲ್ ಬರ್ತಾವ ನಾನು ಹಿಂಗೆ ಮಾಡಬಾರ್ದು. ಫಸ್ಟ್ ನೇಟ್ದ ಸ್ಟಾರ್ಟ್ ಆಯ್ತು ನಾನು ಒಂದು ಯೂಟ್ಯೂಬ್ ಲೈವ್ ಮಾಡ್ಬೇಕಂದ್ರೆ ಎಷ್ಟೆಲ್ಲ ತೊಂದರೆ ಆಗ್ತಿದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕಾಲ್ ಒಂದು ಭಾಳ ಬರ್ತದೆ, ಇರೋದು ಒಂದೇ ಫೋನ್ ಐತೆ ನಾ ಮತ್ತೆ ಕಾಲ್ ಒಂದು ಭಾಳ ಬರುತ್ತೆ. ಕಾಲ್ ಮಾಡತ್ತಾರ, ಕಾಲ್ ಮಾಡಂದ್ರೆ ಕಟ್ ಆಗಿಬಿಡ್ತಿದ್ದವು. ಅದ್ರೊಳಗಿಂದ ನಾನು ಸಿಮ್ ತೆಗಿಬೇಕು. ಈಗ ಸಂತಾನದ ಅರಮನೆ ಒಳಗೆ ಏನೇನು ಆಗ್ತಿದ್ದು, ಬ್ರೇಕಪ್ ಆಯಿತು ಬ್ರೋ, ಭಾಳ ಜನ ಬ್ರೇಕಪ್ ಆಯಿತು ಬ್ರೋ ಅಂತ ಕಮೆಂಟ್ ಹಾಕಕತ್ತಾರ. ಅಣ್ಣ ಇದೇನು ಟ್ರಾನ್ಸ್ಲೇಷನ್ ಅನ್ಸ್ಟೇಬಲ್ ಡ್ಯೂ ಟು ವೀಕ್ ನೆಟ್ವರ್ಕ್ ಕನೆಕ್ಷನ್ಸ್. ನೆಟ್ವರ್ಕ್ ಕನೆಕ್ಷನ್ ವೀಕ್ ಅದ, ಇದು ಸತ್ತಂಗೆ ತಿಳಿದುಕೊಂಡಿದ್ದೇನೆ. ಬರತೈತಿ ಇರ್ಲಿ, ಏನು ಮಾಡಕ್ಕೆ ಬರಲ್ಲ. ಬ್ಲೂಟೂತ್ ಸೊ ಇನ್ನೇನು ಹೇಳೋದು, ಭಾಳ ಜನ ನನಗೆ ಜಾಸ್ತಿ ಜನ ಕಮೆಂಟ್ಸ್ ಹಾಕೋದ, ಅಣ್ಣ ನಾನು ಹುಡುಗಿ ಬಿಟ್ಟು ಹೋದ್ಲು, ಅಣ್ಣ ನಾನು ಹುಡುಗ ಬಿಟ್ಟು ಹೋದ, ಅವಳನ್ನ ಬಿಟ್ಟು ಬರೆಯೋಕ್ಕಾಗ್ತಿಲ್ಲ, ನಾನು 7 ವರ್ಷದಲ್ಲವು 5 ವರ್ಷದಲ್ಲವು 10 ವರ್ಷದಲ್ಲವು. ಸೊ ನಿಮ್ಮೆಲ್ಲರೂ ಹೇಳೋದು ಒಂದೇ, ಅಣ್ಣ ಯಾರೋ ಬಿಟ್ಟು ಹೋಗೋರು ಯಾರು ನಮ್ಮವರಲ್ಲ, ನಮ್ಮವ್ರು ಯಾರು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಸೊ ಅಷ್ಟೊಂದು ಭಾಳ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಯಾರು ನಮ್ಮ ಜೊತೆ ಇರ್ತಾರಲ್ಲ ಅವ್ರು ಇರ್ತಾರ. ಇವಾಗಿನ ಸ್ಥಿತಿ ಒಳಗೆ, ಇವಾಗಿನ ಪರಿಸ್ಥಿತಿ ಒಳಗೆ, ಇವಾಗಿನ ಸಿಚುವೇಶನ್ ಒಳಗೆ ಯಾವಲ್ಲೂ ಕೂಡ ದಂಡಿಗೆ ಕಾಣಂಗಿಲ್ಲ. ಬಿಕಾಸ್ ಇವಾಗಿನ ಎಲ್ರಿಗೂ ಕೂಡ ಬೇಕಾಗಿರೋದು ದುಡ್ಡು, ಆಸ್ತಿ, ಅಂತಸ್ತು. ಅಷ್ಟೊಂದು ಫೀಲಿಂಗ್ಸ್ಗಳಿಗೆ, ಭಾವನೆಗಳಿಗೆ ಯಾರು ಕೂಡ ಬೆಲೆ ಕೊಡೋಕ್ಕಾಗ್ತಿಲ್ಲ. ಸೊ ಭಾಳ ಅಷ್ಟೊಂದು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನಾವು ಏನಾದರೂ ಒಬ್ಬರ ಜೊತೆ, ನಾವು ಒಬ್ರಿಗೋಸ್ಕರ ನಾವು ಏನಾದರೂ ಇದು ಮಾಡಾಕತ್ತೀವಿ ಅಂದ್ರೆ, ಇನ್ನೊಬ್ರು ಸಹ ಟೈಮ್ ಕೊಡಾಕತ್ತೀವಿ, ಅವ್ರ ಮೇಲೆ ಟೈಮ್ ವೇಸ್ಟ್ ಮಾಡತ್ತೀವಿ, ಟೈಮಲ್ಲಿ ಇನ್ವೆಸ್ಟ್ ಮಾಡತ್ತೀವಿ ಅಂತಂದಾಗ ಅವ್ರು ನಮಗೆಷ್ಟು ಟೈಮ್ ಕೊಡಾಕತ್ತಾರ, ಅವ್ರು ನಮ್ಮ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡತ್ತಾರ, ನಮ್ಗೆ ಎಷ್ಟು ಅವ್ರು ಕೇರ್ ಮಾಡ್ತಾರ, ನಮಗೆ ಎಷ್ಟು ಅವ್ರು ನಮ್ಮ ಜೊತೆ ಇರ್ತಾರ, ನಮ್ಮ ಜೊತೆ ಇರಕ್ಕೆ ಎಷ್ಟು ಇಷ್ಟಪಡ್ತಾರ ಅನ್ನೋದು ನಾವು ತಿಳ್ಕೊಬೇಕು. ಅವ್ರು ಏನೋ ನಮ್ಮ ಜೊತೆ ಇಲ್ಲವೇ ಇಲ್ಲ, ನಾವೇ ಬರೀ ಅವ್ರ ಜೊತೆ ನಾವು ಕೇಳಾಕತ್ತೀವಿ, ನಾವೇ ಕೇರ್ ಮಾಡಾಕತ್ತೀವಿ, ನಾವೇ ಅವ್ರಿಗೆ ಟೈಮ್ ಕೊಡಾಕತ್ತೀವಿ, ಅವ್ರ ಟೈಮ್ಗೋಸ್ಕರ ನಾವೇ ವೇಟ್ ಮಾಡಾಕತ್ತೀವಿ. ಅವ್ರು ಮೆಸೇಜ್ ಮಾಡಲಿ, ಅವ್ರನ್ನ ಕಾಲ್ ಮಾಡಲಿ ಅಂತ ನಾವೇ ವೇಟ್ ಮಾಡಾಕತ್ತೀವಿ ಅಂದ್ರೆ ಎಷ್ಟು ದಿನ ಅಂತ ನಾವೇ ಮಾಡೋದು. ನಾವು ಏನಾದರೂ ಏನು ಬೇಕಾದ್ರೆ ಮಾಡ್ಬೇಕಾದ್ರೆ ಒಂದು ಲಿಮಿಟ್ ಇರ್ತೈತೆ, ಲಿಮಿಟ್ ಮೀರಿ ಯಾವುದು. ಸೊ ನನಗೆ ಕಾಂಟ್ಯಾಕ್ಟ್ ಮಾಡೋರು ಪ್ರತಿಯೊಬ್ರು ಕೂಡ ಲಿಮಿಟ್ ಮೀರೇ ಮಾಡಿರ್ತಾರ, ಲಾಸ್ಟಿಗೆ ಅದು ಸಿಕ್ಕಿರಂಗಿಲ್ಲ. ಅವಾಗಿನ ಸಂದರ್ಭದಾಗ ನನಗೆ ಕಾಂಟ್ಯಾಕ್ಟ್ ಮಾಡ್ತಿರ್ತಾರೆ, ನನಗೆ ಮೆಸೇಜ್ ಮಾಡ್ತಿರ್ತಾರೆ, ಕನೆಕ್ಟ್ ಮಾಡ್ತಿರ್ತಾರೆ. ನಾವು ಒಟ್ಟೆ ಬಿಟ್ಟಿರೋಕ್ಕಾಗತ್ತಿಲ್ಲ, ನಾನು ಸತ್ತು ಹೋಗ್ಬೇಕು ಅನ್ಸಾತೈತಿ ಅಂತ ಹೇಳ್ಸಿದ. ನನಗೆ ಇಲ್ಲಿವರೆಗೂ 7 10 ಜನ ಕಾಲ್ ಮಾಡಿರ್ಬೋದು, ಅಣ್ಣ ನಾನು ಕರ್ರಿಗೂ ಸತ್ತು ಹೋಗ್ಬೇಕಣ್ಣ, ನನಗೆ ಏನು ಮಾಡ್ಬೇಕು ತಿಳಿಯಾಕತ್ತಿಲ್ಲ ಅಂತ ಹೇಳ್ಸಿದ. ಜಾಸ್ತಿ ಜನ ಮಾತಾಡಿದ್ರೆ, ಬಟ್ ಅವ್ರು ಜಸ್ಟ್ ಟೆನ್ಷನ್, ಡಿಪ್ರೆಷನ್ ಒಳಗೆ ಇರ್ತಾರೆ. ಅವ್ರ ಜೊತೆ ನಾನು ಅಷ್ಟೇ ಮಾತಾಡಿರ್ತೀನಿ. ಬಟ್ ನಾನು ಸುತ್ತ ಹೋಗ್ಬೇಕು, ಅಷ್ಟೊಂದು ಹೆವಿ ಡಿಪ್ರೆಷನ್ ಹೋಗೋದವ್ರು. ಅವ್ರಿಗೆ ಹೇಳೋದು, ಎಲ್ರಿಗೂ ಹೇಳೋದು ಒಂದೇ, ಇಲ್ಲಿ ಅಪ್ಪ ಅಮ್ಮನ ಪ್ರೀತಿಗಿಂತನೂ ಹೆಚ್ಚು ಪ್ರೀತಿ ಯಾವುದೂ ಅಲ್ಲವೇ ಅಲ್ಲ. ನೀವು ಯಾವುದೋ ಒಂದು ಹುಡುಗಿಗೋಸ್ಕರ ಹೋಗಿ, ಹುಡುಗಿ ಮೇಲೆ ಅಕ್ಕಿಗೋಸ್ಕರ ಅಕ್ಕಿ ಮೇಲೆ ಪ್ರೀತಿ ಐತೆ ಅಂತ ತಿಳಿಸ್ಕೊಂಡು ನೀವು ಸತ್ತು ಆ ಪ್ರೀತಿನ ಪ್ರೂವ್ ಮಾಡೋದು ಬೇಕಾಗಿಲ್ಲ. ನೀವು ನಿಜವಾಗ್ಲೂ ಪ್ರೀತಿ ಮಾಡಾಕ್ತಿದ್ರಿ ಅಂದ್ರೆ ಅಕ್ಕಿ ಎಲ್ಲೇ ಇರಲಿ, ಹೆಂಗೆ ಇರಲಿ, ಯಾರ ಜೊತೆನೇ ಇರಲಿ, ಖುಷಿಯಾಗಿರ್ಲಿ ಅನ್ನೋದನ್ನು ಬಯಸ್ರಿ. ಅದೇ ನಿಜವಾದ ಪ್ರೀತಿ. ಅದು ಬಿಟ್ಬಿಟ್ಟು ಅಕ್ಕಿಗೋಸ್ಕರ ನೀವು ಸತ್ರಿ, ಆಮೇಲೆ ನಿಮ್ಮ ಅಪ್ಪಗೋಸ್ಕರ ಆ ಹುಡುಗಿಗೆ ನಿಮ್ಮಂಥವ್ರು 100 ಜನ ಸಿಗ್ತಾರ, ಬಟ್ ನೀವು ಸತ್ರ ಅಂದ್ರೆ ನಿಮ್ಮ ಅವ್ವ ಅಪ್ಪಗ ನಿಮ್ಮಂಥವ್ರು ಯಾರು ಸಿಗಂಗಿಲ್ಲ. ಯಾಕಂದ್ರೆ ನೀವು ಒಬ್ಬರೇ, ನಿಮ್ಮ ಅಪ್ಪ ಬರೀ ನೀವು ಒಬ್ಬರೇ ಮಕ್ಳು ಇರ್ತೀರಿ, ಆ ಹುಡುಗಿ 100 ಜನ ಹುಡುಗರು ಸಿಗ್ತಾರ. ಅದೆಲ್ಲ ಬಟ್ ನೀವು ನಮ್ದವ್ರು ನಿಮಗೆ ಮೋಸ ಮಾಡಿದ್ರೆ ಅಂತ ಅಂದ್ಕೊಂಡು ನಿಮ್ಮನ್ನ ಯಾರು ನಂಬಿರ್ತಾರಲ್ಲ ಮನ್ಯಾಗ, ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ, ಅವ್ರಿಗೆ ಮೋಸ ಮಾಡಕ್ ಹೋಗ್ಬಿಡ್ಲ, ಅದಷ್ಟು ಒಳ್ಳೇದು ಅಲ್ಲ ಅಂತ ನನಗನ್ಸುತ್ತೆ. ಭಾಳ ಜನ ಕೇಳ್ತಿದ್ರೆ, ಅಣ್ಣ ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಏನ, ಪ್ರೀತಿ ಅಂದ್ರೆ ಏನ ಅಂತ ಹೇಳ್ಸಿದ್ದೆ. ಪ್ರೀತಿ ಅಂದ್ರೆ ಏನಂತ ಹೇಳ್ಸಿಂದ ಒಂದೇ ಮಾತು ತೋರಿಸ್ಬೇಕಂದ್ರೆ ಅವ್ವ ಅಪ್ಪನಕ್ಕಿಂತ ದೊಡ್ಡ ಪ್ರೀತಿ ಇಲ್ಲವೇ ಇಲ್ಲ. ಯಾಕಂದ್ರೆ ಇದಕ್ಕೊಂದು ಉದಾಹರಣೆ ಕೊಡ್ತೇನೆ. ಏನಂತಂದ್ರೆ, ನಾವು ಮನ್ಯಾಗಿದ್ದಾಗ ಏನೋ ಒಂದು ತಪ್ಪು ಮಾಡ್ಲಿ ಅಥವಾ ಯಾರಿಗಾದ್ರೂ ಬಡಿಲಿ, ಹೊಡಿಲಿ, ಕಳ್ತನ ಮಾಡ್ಲಿ, ಅವ್ವ ಅಪ್ಪನ ಮರ್ಯಾದೆ ತೆಗಿಲಿ, ಅಥವಾ ಅವ್ರಿಗೆ ಏನಾದ್ರು ತಪ್ಪು ಅನ್ಸೋದು ಮಾಡಿದ್ರು ಕೂಡ ಅವ್ರು ನಮ್ಗೆ ಸಡನ್ ಬಿಟ್ಬಿಟ್ಟಂಗಿಲ್ಲ. ಹೊಡಿತಾರ, ಬಡಿತಾರ, ಬುದ್ಧಿ ಹೇಳ್ತಾರ, ಹಿಂಗೆ ಮಾಡ್ಬಾರ್ದು ಅಂತ ಹೇಳ್ತಾರ. ಭಾಳ ಮಾಡಿ 1-2 ದಿನ ಮನ್ಯಾಗಿಂದ ಹೊರಗೆ ಹಾಕ್ತಾರ. ಬಟ್ ರಿಲೇಷನ್ಶಿಪ್ ಒಳಗೆ ಏನಾಗೈತಿ, ರಿಲೇಷನ್ಶಿಪ್ ಒಳಗೆ ಸ್ವಲ್ಪ ನಾವು ಯಾರಾದ್ರೂ ಬೇರೆದವ್ರ ಜೊತೆ ಮಾತಾಡಿದ್ರ, ಅಥವಾ ಇನ್ನು ಬೇರೆದವ್ರ ಜೊತೆ ನಾವು ಏನಾದ್ರು ಕಾಂಟ್ಯಾಕ್ಟ್ ಒಳಗಿದ್ರ, ಅಥವಾ ಏನಾದ್ರು ತಪ್ಪು ಮಾಡಿದ್ರ, ನೀನು ನನಗೆ ಬೇಡ, ಬಿಟ್ಟು ಹೋಗ್ತೀನಿ ಅಂತ ತಕ್ಷಣ ನಿಂದಿರ್ತಾರ. ಸೊ ಹಂಗೆ ಯಾರು ಮಾಡಕ್ ಹೋಗ್ಬೇಡ್ರಿ, ಅದು ರಿಲೇಷನ್ಶಿಪ್ ಅಲ್ಲವೇ ಅಲ್ಲ. ನೀವು ಫಸ್ಟ್ ಆಫ್ ಆಲ್ ಒಬ್ರು ಪ್ರೀತಿ ಮಾಡಕತ್ತಿರುತ್ತೆ ಅಂದಾಗ ಅವ್ರ ಭಾವನೆಗಳಿಗೆ ಬೆಲೆ ಕೊಡೋದನ್ನ ಕಲೀರಿ, ಅವ್ರಿಗೆ ರೆಸ್ಪೆಕ್ಟ್ ಕೊಡೋದನ್ನ ಕಲೀರಿ, ಅವರಿಗೆ ಗೌರವ ಕೊಡೋದನ್ನ ಕಲೀರಿ. ಎಲ್ಲಿ ಗೌರವ ಇರುತ್ತೋ ಅಥವಾ ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಗೌರವ ಇರುತ್ತಾ, ಎಲ್ಲಿ ಗೌರವ ಇರುತ್ತೋ ಅಲ್ಲಿ ಪ್ರೀತಿ ಇರುತ್ತಾ. ಸೊ ಯಾವ್ಯಾವುದೋ ಒಂದು ಟೆನ್ಷನ್ ತೊಳಗ, ಯಾವ್ಯಾವುದೋ ಡಿಪ್ರೆಷನ್ ಒಳಗ ತಪ್ಪು ನಿರ್ಧಾರಗಳನ್ನ ತೊಗೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಮ ತಪ್ಪು ನಿರ್ಧಾರಗಳಿಗೆ ನೀವೇ ಹೊಣೆಗಾರ ಆಗಿರ್ತೀರಿ.
ಆದ್ಮೇಲೆ ನಿಮ್ಮ ತಿಪ್ಪ ನಿರ್ಧಾರಕ್ಕೆ ನಿಮ್ಮ ಮನೆಯವ್ರನ್ನ ಅಥವಾ ನಿಮ್ಮ ಅಣ್ಣ ತಮ್ಮರನ್ನ ನಿಮ್ಮ ಸಂಬಂಧಿಕರನ್ನ ಭಾಳ ಜನ ಈ ಸಮಾಜ ಬ್ಲೇಮ್ ಮಾಡುತ್ತೆ. ಅವ್ರದ್ದು ಅಂದ್ರೆ ಸಂಸ್ಕಾರ ಚಲೋ ಇರಲಿಲ್ಲ, ಅವ್ರ ಹುಡುಗ ಅವ್ನು ಚಲೋ ಹೇಳಿಲ್ಲ ಅಂತ ತಿಳಿಸಿದ. ಸೊ ನೀವೇನೋ ತಪ್ಪು ಮಾಡೋಕ್ಕೋಸ್ಕರ ನಿಮ್ಮ ಮನೆಯಿಂದ ಮರ್ಯಾದೆನ ತೆಗಿಯಕ್ಕೆ ಹೋಗ್ಬಿಡ್ರಿ ಅಂತ ನನಗೆ ಅನ್ಸುತ್ತೆ. ಇನ್ನು ಭಾಳ ಜನ ಮೊನ್ನೆ ಒಬ್ರು ನನಗೆ ಕೇಳಿದ್ರಿ ಕ್ವಶನ್, ಏನು ಕ್ವಶನ್ ಅಂತಂದ್ರೆ ಅವ್ರು ನನಗೆ ಕೇಳಿರೋ ಕ್ವಶನ್, ಅಣ್ಣ ನಾವು ಪ್ರೀತಿ ಮಾಡಿರೋರ್ನ ಅಪ್ಪ ಅಮ್ಮನಿಗೋಸ್ಕರ ಬಿಡಕ್ ಆಗತ್ತಾ ಅಂತ ಹೇಳ್ಸಿದ್ರು. ಯಾಕಂದ್ರೆ ಬಹಳ ಅಟ್ಯಾಚ್ಮೆಂಟ್ ಆಗಿರ್ತೀವಿ, ಅವ್ರನ್ನ ಬಹಳ ಹಚ್ಕೊಂಡಿರ್ತೀವಿ, ಅವರೇ ಜೀವನ ಅನ್ಕೊಂಡಿರ್ತೀವಿ, ಜೀವನ ಪರ್ಯಂತ ಅವ್ರ ಜೊತೆ ನಾವು ಬದುಕಬೇಕು ಅನ್ಕೊಂಡಿರ್ತೀವಿ. ಅಪ್ಪ ಅಮ್ಮ ಅಂತ ಬಂದಾಗ ಅವ್ರಿಗೋಸ್ಕರ ನಾವು ಅಪ್ಪ ಅಮ್ಮಗೋಸ್ಕರ ಪ್ರೀತಿ ಮಾಡೋರ್ನ ಬಿಟ್ಕೊಡ್ಬೇಕಣ್ಣ ಅಂತ ಹೇಳ್ಸಿದ್ರು. ನೋಡ್ರಿ, ಅಪ್ಪ ಅಮ್ಮ ಅಥವಾ ನಾವು ಪ್ರೀತಿ ಮಾಡೋ ವ್ಯಕ್ತಿ ಅಂತ ಬಂದಾಗ ಫಸ್ಟ್ ಪ್ರಿಫರೆನ್ಸ್ ಒಳಗೆ ಅಪ್ಪ ಅಮ್ಮ ಇರ್ಬೇಕು. ಯಾಕಂತ ಕೇಳಿದ್ರೆ ಅಪ್ಪ ಅಮ್ಮ ಇರ್ಲಿಲ್ಲ ಅಂದ್ರೆ ನೀವೇ ಇರ್ತಿರಂಗಿಲ್ಲ. ಸೊ ಅಪ್ಪ ಅಮ್ಮ ನಿಮ್ಮನ್ನ ಅವ್ವ 9 ತಿಂಗಳು ನಿಮ್ಮ ಹೊಟ್ಟೆಯಾಗಿ ಇಟ್ಕೊಂಡು ಸಾಕಿ ಬೆಳೆಸಿ ಎಲ್ಲೋ ಕೂಲಿನಲ್ಲಿ ಮಾಡಿ ಇಷ್ಟೆಲ್ಲ ಕಲಿಸಿರ್ತಾರ. ಇಷ್ಟೆಲ್ಲ ಕಲಿಸಿದ್ ಎದಕ್ಕ? ಇನ್ನೊಬ್ಬರ ಜೊತೆ ಬೆನ್ನತ್ತಿ ಹೋಗ್ಲಿ ಅಥವಾ ಇನ್ನೊಬ್ರು ಪ್ರೀತಿಗೋಸ್ಕರ ಸಾಯ್ಲಿ ಅಥವಾ ನಮ್ಮ ಮರ್ಯಾದೆ ತೆಗಿಲಿ ಅಂತಲ್ಲ. ಏನೋ ಹುಡುಗ ಅದಾನ ಅಥವಾ ಏನೋ ಮಗಳದಾಳ, ನಮ್ಮ ಮರ್ಯಾದೆ ಕಾಯ್ತಾಳ, ನಮ್ಮ ಮನೆ ಮರ್ಯಾದೆ ಉಳಿಸ್ಕೊಂತಾಳ, ಏನೋ ಒಂದು ಕಲಿತು ನೌಕರಿ ಹಿಡಿದು ಜಾಬ್ ಮಾಡಿ ನಮ್ಗೆ ಸಾಕ್ತಾರ, ಒಳ್ಳೆ ರೀತಿಯಿಂದ ನೋಡ್ಕೋತಾರ ಅನ್ನೋ ಕಾರಣಕ್ಕೆ ಒಂದು ಥಿಂಕ್ ಮಾಡ್ರಿ. ಇವಾಗ ನಾ ಒಂದು ಯಾವುದೋ ಹುಡುಗಿಗೋಸ್ಕರ ಬೆನ್ನ ಹತ್ತೀನಿ, ಆಕೆಗೋಸ್ಕರ ಸಾಯ್ತನ ಒದ್ದಾಡಾತನ, ಆಕೆ ಹಿಂದೆ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಟು ಆಕೆ ಹಿಂದೆ ನಾವು ಅಲ್ದಾಡಾಕತ್ತೀನಿ. ಇದೆಲ್ಲ ನಮ್ಮ ಅವ್ವಗೆ ಗೊತ್ತಾದ್ರೆ ಆಕೆಗೆ ಹೆಂಗೆ ಅನ್ಸುತ್ತೆ? ನನ್ನ ಮಗ ಯಾವುದೋ ಒಂದು ಹುಡುಗಿಗೋಸ್ಕರ ಹಿಂದೆ ಹೊಂಟಾರ ಅಥವಾ ನನ್ನ ಮಗ ಯಾವುದೋ ಒಂದು ಹುಡುಗಿಗೋಸ್ಕರ ಸಾಯ್ಲಕ್ಕೆ ಕುಂತ. ಇದನ್ನೆಲ್ಲ ಕೇಳಿ ಅವ್ರಿಗೆ ಎಷ್ಟೊಂದು ನೋವಾಗ್ತಿರೋಗ್ರಿ. ಹೌದಿಲ್ಲ? ಹಿಂಗಾಗಿ ದಯವಿಟ್ಟು ಯಾರೋ ಕೂಡ ಪ್ರೀತಿ ಮಾಡೋರಿಗೋಸ್ಕರ ಅವ್ವ ಅಪ್ಪನ ಕಳ್ಕೊಳಕ್ ಹೋಗ್ಬಿಡ್ರಿ, ಅಥವಾ ಪ್ರೀತಿ ಮಾಡೋ ಫ್ರೆಂಡ್ಸ್ನು ಕೂಡ ಯಾರನ್ನೂ ಕಳ್ಕೊಳಕ್ ಹೋಗ್ಬಿಡ್ರಿ. ಫಸ್ಟ್ ಆಫ್ ಆಲ್ ನಿಮ್ಮ ಪ್ರಿಫರೆನ್ಸ್ ಅವ್ವ ಅಪ್ಪ ಆಗಿರ್ಲಿ. ಅವ್ವ ಅಪ್ಪನ ಮುಂದೆ ಯಾವ ಪ್ರೀತಿನೂ ಲೆಕ್ಕಕ್ಕೆ ಬರಂಗಿಲ್ರಿ, ಮತ್ತು ಯಾವುದೂ ಕೂಡ ದಂಡಿಗೆ ಬರಂಗಿಲ್ಲ. ಕೊನೆ ಕಾಲದಾಗ ನಿಮಗೇನೋ ಒಂದು ಕಷ್ಟ ಐತಿ, ನಿಮಗೇನೋ ಒಂದು ಟೆನ್ಷನ್, ಡಿಪ್ರೆಷನ್ ಅಥವಾ ಭಾಳ ಜೀವನ ಮಾಡೋಕೆ ಕಷ್ಟ ಆಗಾದೈತೆ ಅಂದಾಗ ಬರೋರೆ ಅವ್ವ ಅಪ್ಪ. ಸೊ ಅವ್ವ ಅಪ್ಪನಿಗಿಂತ ಹೆಚ್ಚು ಯಾವುದೂ ಇಲ್ಲ. ಇಷ್ಟೇ ವಿಷಯ. ಇನ್ನು ಯಾರೋ ಅರ್ಪಿತಾ ಅರ್ಜುನ್ ಅಂತ, ಹಲೋ ಹೇಗಿದ್ದೀರಾ? ಇವತ್ತು ಯಾರೋ ಫಸ್ಟ್ ಡೇ ಇರೋದ್ರಿಂದ ಅಷ್ಟೊಂದು ಜನ ಯೂಟ್ಯೂಬ್ ಲೈವ್ ಬರಾಕತ್ತಿಲ್ಲ, ಕಾಂಟ್ಯಾಕ್ಟ್ ಮಾಡ್ತಿಲ್ಲ. ಅಷ್ಟೊಂದು ಜನರಿಗೆ ಗೊತ್ತಿಲ್ಲ, ಭಾಳ ಜನರಿಗೆ ಗೊತ್ತಿಲ್ಲ ಇದು. ಯಾಕಂದ್ರೆ ಸಡನ್ಲಿ ನಾವು ಇದು ಮಾಡಿದ್ವಿ. ಹೇಳಿ ನಾ ಮೊದಲು ಇನ್ಸ್ಟಾ ಒಳಗೆ 50,000 ಫಾಲೋವರ್ಸ್ ಎಲ್ಲ ಆದಾಗ ನನಗೆ ಅದಕ್ಕಂತೇಳಿ ಇಂತಿಷ್ಟು ಸಮಯ ಇಟ್ಬಿಟ್ಟು ನಾನು ಸ್ಟಾರ್ಟ್ ಮಾಡ್ತೀನಿ, ಯಾರು ನನ್ನ ಜೊತೆ ಮಾತಾಡ್ಬೋದು ಅಂತ ತಿಳಿಸಿಂದ. ಸೊ ಹಿಂಗಾಗಿ ನನ್ನ ಇನ್ನೊಂದು ಇನ್ಸ್ಟಾ ಒಳಗೆ ನಮ್ಗೆ ಭಾಳ ಕಾಲ್ ಬರ್ತಿರ್ತಾವೆ, ಮೆಸೇಜ್ ಬರ್ತಿರ್ತಾವೆ, ಕಮೆಂಟ್ ಮಾಡ್ಬೇಕಂದ್ರೆ ಇನ್ನೊಂದು ಫೋನ್ ಇಲ್ಲ, ಅದು ಒಂದೇ ಇರೋದು ಫೋನ್, ಅದ್ರಲ್ಲಿ ನಾನು ಲೈವ್ ಮಾಡಕತ್ತಿದ್ನಿ. ಸೊ ಇರಲಿ ನೋಡಮ್ಮ, ಇನ್ನೂ ಯಾರು ಲೈವ್ ಆಗಿಲ್ಲ. ಸೊ ನನಗನ್ಸತ್ತೆ ಇದನ್ನ ಇಲ್ಲೇ ಎಂಡ್ ಮಾಡೋಣ ಅಂತೇಳಿ. ಇನ್ನೊಂದು 5 ನಿಮಿಷ, ಬಿಕಾಸ್ ಏನಕ್ಕೆ ಅವ್ರು ಕಾಲ್ ಮಾಡತ್ತಿದ್ರೆ ಅದರಿಂದ ನಾ ಲೈವ್ ಆಫ್ ಆಯ್ತದ. ಒಂದು 18 ನಿಮಿಷ ಆಗಿತ್ತು. ಇನ್ನು ವಿಷಯ ಕೆಲವೊಂದು ಇವಾಗ ನೋಡ್ತಿರ್ಬೋದು ನೀವು, ಅತುಲ್ ಸುಭಾಷ್ ಅವ್ರ ಸ್ಟೋರಿ. ಅದೇನಾಗಿತ್ತು ಅಂದ್ರೆ ಅವ್ರು ಸೂಸೈಡ್ ಮಾಡ್ಕೊಂಡ್ರು. 24 ವರ್ಷ ಅವರ ಬೆಂಗಳೂರು ಒಳಗೆ ಇರ್ತಿದ್ರು, ಅವ್ರು ಸೂಸೈಡ್ ಮಾಡ್ಕೊಂಡ್ರು. ಯಾಕೆ ಸೂಸೈಡ್ ಮಾಡ್ಕೊಂಡ್ರು? ಅವ್ರ ಹೆಂಡತಿನ ಕಾರಣ. ಅವ್ರಿಗೆ ಎಷ್ಟು ಬ್ಲೇಮ್ ಮಾಡ್ತಿರ್ತಾರ, ಅವ್ರಿಗೆ ಎಷ್ಟು ಟಾರ್ಚರ್ ಕೊಡ್ತಿರ್ತಾರೆ, ಬಿಕಾಸ್ ದುಡ್ಡಿಗೋಸ್ಕರ ಇದನ್ನೆಲ್ಲ ಮಾಡ್ತಿರ್ತಾರ. ಎದಕ್ಕೆ ಬೇಕ್ರಿ? ಅವ್ರು ಸಾಯೋಕ್ಕಿಂತ ಮುಂಚೆ 1 ತಾಸು 20 ನಿಮಿಷ ವಿಡಿಯೋ ಮಾಡಿಬಿಟ್ಟು 40 ಪೇಜ್ ಒಳಗೆ ಅವರ ಸ್ಟೋರಿನ ಬರೆದ್ಬಿಟ್ಟು ನನಗೆ ಹಿಂಗೆಲ್ಲ ಮಾಡ್ತಿದ್ರು. ಅವನು ಹೆಂಡತಿ ಕೊರಿಯನ್ ಡ್ರಾಮಾ ನೋಡ್ತಿದ್ಲಂತ. ಸೊ ಕೊರಿಯನ್ ಡ್ರಾಮಾ ನೋಡೋ ಕಾರಣದಿಂದ ಆಕಿ ಗಂಡ ಕೊರಿಯನ್ ಹುಡುಗರ ಗತೆ ಇರಬೇಕು ಮತ್ತು ಕೊರಿಯನ್ ಹುಡುಗರ ರೊಮ್ಯಾಂಟಿಕ್ ಆಗಿ ಮಾತಾಡೋಬೇಕಾಗಿತ್ತ. ಬಟ್ ಅತುಲ್ ಸುಭಾಷ್ ಇವರು ಇಂಡಿಯನ್ ಬಾಯ್, ಇವರೆಲ್ಲ ಅವ್ರ ಜೊತೆ ಇರಕ್ ಆಗಂಗಿಲ್ಲ. ಸೊ ನಾವೇನ್ ಮಾಡ್ತಿರ್ತೀವಿ, ನಮ್ಮ ಜೊತೆ ಯಾರು ಇರ್ತಾರಲ್ಲ, ಇನ್ನೊಬ್ರು ನೋಡಿದಾಗ ಇಲ್ಲ ನನಗೆ ಅಂಥವ್ರು ಬೇಕಿತ್ತು, ಇಲ್ಲ ನನಗೆ ಅಂಥವ್ರು ಬೇಕಿತ್ತು ಅಂತ ಹೆಸರು ಕಂಪೇರ್ ಮಾಡಕ್ ನೋಡ್ತಿರ್ತೀವಿ. ನಾವ್ ಎಲ್ಲಿಗೆ ಕಂಪೇರ್ ಮಾಡ್ತಿರ್ತೀವಲ್ಲ ಅವಾಗ ತಿಳ್ಕೋರಿ ನಮ್ಮ ಮೈಂಡ್ ನಮ್ಮ ಇದ್ರ ಕೈಯೊಳಗಿಲ್ಲ, ನಮ್ಮ ಮನಸ್ಸು ನಾವು ಸ್ಥಿರವಾಗಿಲ್ಲ ಅಂತ ಹೇಳಿ. ಬಿಕಾಸ್ ಯಾರನ್ನೂ ಕಂಪೇರ್ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ನಾನಿದ್ದಂಗೆ ನೀವಿರಂಗಿಲ್ಲ, ನೀವಿದ್ದಂಗೆ ನಾನು ಇರಂಗಿಲ್ಲ, ಅಥವಾ ನಾವಿದ್ದಂಗೆ ಮತ್ತೊಬ್ರು ಇರಂಗಿಲ್ಲ. ನಮಗೆ ಯಾವ್ದು ಸಿಕ್ಕೈತ್ಲ ಅದ್ರೊಳಗೆ ನಾವು ಖುಷಿ ಪಡಬೇಕು, ಯಾವ್ದು ಸಿಕ್ಕೈತ್ಲ ಅದ್ರ ಜೊತೆ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ನಮಗೆ ಬಹಳಷ್ಟು ಆಸೆ ಇರ್ತೈತೆ ಹುಡುಗರಿಗೆ, ಇಲ್ಲ ನಮ್ಮ ಹುಡುಗಿ ಅಷ್ಟು ಚೆನ್ನಾಗಿರ್ಬೇಕು, ಹಿಂಗಿರ್ಬೇಕು, ನಾವು ಅಷ್ಟು ಕೇರ್ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಬಹಳಷ್ಟು ಇರ್ತೈತೆ ಆಸೆ ಹುಡುಗಿ. ಹುಡುಗಿರಿಗೆ ಕೂಡ ನನ್ನ ಹುಡುಗ ಲಕ್ಷ ಗಟ್ಟಲೆ ಸ್ಯಾಲ್ರಿ ತಗೋತಿರ್ಬೇಕು, ಅಥವಾ ಮನೆ ಇರಬೇಕು, ಬೈಕ್ ಇರಬೇಕು, ನಾನು ಹಿಂಗೆ ಚೆನ್ನಾಗಿ ನೋಡ್ಕೋಬೇಕು, ಹಂಗೆ ಇವೆಲ್ಲರಿಗೂ ಕಾಮನ್ ಆಸೆ ಇವೆಲ್ಲ. ಬಟ್ ನಾವು ಅಂದ್ಕೊಂಡಾಗ ಪರ್ಫೆಕ್ಟ್ ಆಗಿ ಈ ಪ್ರಪಂಚದೊಳಗೆ ಯಾರ್ಯಾರಿಗೂ ಸಿಗಂಗಿಲ್ಲ. ಸೊ ಹಿಂಗಾಗಿ ಒಂದು ಜೀವನ ಚೆನ್ನಾಗಿ ಹೋಗ್ಬೇಕು, ಒಂದು ಸಮಾಜದೊಳಗೆ ಚೆನ್ನಾಗಿ ಬದುಕಬೇಕಂತಂದ್ರೆ ನಮಗೆ ಯಾರು ಸಿಕ್ಕಿರ್ತಾರಲ್ಲ ಅವ್ರ ಜೊತೆ ನಾವು ಅಡ್ಜಸ್ಟ್ಮೆಂಟ್ ಆಗಿ ಹೋಗೋದನ್ನ, ಅಥವಾ ಅವ್ರ ಜೊತೆ ನಾವು ಅಡ್ಜಸ್ಟ್ಮೆಂಟ್ ಆಗಿ ಬದುಕೋದನ್ನ ಕಲಿಬೇಕು. ಅವಾಗ ಮಾತ್ರ ಜೀವನ ನಡೀತಿರ್ತೈತಿ. ಸೊ ಯಾರು ಕೂಡ ಕಂಪೇರ್ ಮಾಡಕ್ ಹೋಗ್ಬೇಡ್ರಿ. ಇನ್ನೊಬ್ರಿಗೋಸ್ಕರ ಇನ್ನೊಬ್ರ ಹತ್ರ ನೀವು ಹೀರೋ ಆಗೋಗೋಸ್ಕರ ಇನ್ನೊಬ್ರನ್ನ ನೀವು ಯಾರು ಕೂಡ ಬ್ಲೇಮ್ ಮಾಡಕ್ ಹೋಗ್ಬೇಡ್ರಿ. ಇದೇ ಎಷ್ಟೇ ಜೀವನ, ಏನೂ ಇಲ್ಲ. ಮತ್ತೇನು ಸಮಾಚಾರ? ಲೆಕ್ಚರ್ ಕೊಡ್ದಾಗ ಭಾಳ ಆಗತೈತಿ, ಯಾರು ಏನೂ ಅಷ್ಟೊಂದು ನನಗೆ ಕಾಂಟ್ಯಾಕ್ಟ್ ಮಾಡಕತ್ತಿಲ್ಲ. ಇರಲಿ, ಇದು ಸ್ಟಾರ್ಟಿಂಗ್ ಐತಿ. ಬರೋ ದಿನಮಾನೊಳಗೆ ಭಾಳಷ್ಟು
ಕಾಲ್ ವೇಟಿಂಗ್ದಾಗ ಇರ್ತಾವೆ. ಇನ್ಸ್ಟಾ ಒಳಗೆ ಹೆವಿ ಜನ ಕಮೆಂಟ್ ಮಾಡ್ತಾರ, DM ಮಾಡ್ತಾರ, ಬಟ್ ಅದ್ ಕಂಟೆಂಟನ್ನು ಅಲ್ಲಿರ್ತಕ್ಕಂಥ ಫೀಡ್ನ ಈ ಕಡೆ ತರೋದನ್ನ ಅವ್ರಿಗೆ ಗೊತ್ತಿಲ್ಲ. ಸೊ ಹಿಂಗಾಗಿ ಭಾಳ ಜನರಿಗೆ ಗೊತ್ತಿಲ್ಲ. ಅವ್ರು ಕಾಲ್ ಮಾಡಿದ್ರು ನೋಡಮ್ಮ. ಹಲೋ ಅಕ್ಕ ನಮಸ್ಕಾರ. ನಾವು ಇವಾಗ ಲೈವ್ ನೇರ ಪ್ರಸಾರದಾಗ ಇದೀವಿ ಯೂಟ್ಯೂಬ್ ಒಳಗೆ. ಇವತ್ತಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ಒಂದಿಷ್ಟು ಸ್ಟಾರ್ಟ್ ಎಲ್ಲರ ಜೊತೆ ಮಾತಾಡ್ಬೇಕಂತೇಳಿ. ಮತ್ತೆ ನೀವು ಯಾವ್ರಿಂದ ಅಕ್ಕ? ಹೌದಾ ಅಕ್ಕ, ಹೆಂಗದಿರಿ ಅಕ್ಕ? ಇಲ್ಲಕ್ಕ, ಅಂದ್ರೆ ಹೆಂಗಾಗುತ್ತೆ ಇನ್ಸ್ಟಾ ಒಳಗೆ ಭಾಳ ಜನ ಮೆಸೇಜ್ ಮಾಡಿರ್ತಾರ, ರಿಕ್ವೆಸ್ಟ್ ಭಾಳ ಇರ್ತಾವೆ, ಹಿಂಗಾಗಿ ನೋಡೋಕ್ಕಾಗಿರಲಿಲ್ಲ. ಆದಷ್ಟು ಎಲ್ರಿಗೂ ಕೂಡ ದಿನ 10-20 ಜನರಿಗೆ ಹಂಗೆ ರಿಪ್ಲೈ ಮಾಡ್ತಿರ್ತೀನಿ. ಇರ್ಲಿ ತಂಗಿ, ನಮ್ಮ ಕೈಲಿ ಆದಷ್ಟು ಸಾಧ್ಯ ಆದಷ್ಟು ಹೇಳ್ತೀವಿ. ನಮಗೆ ಗೊತ್ತಾಗಲಿಲ್ಲ ಅಂದ್ರೆ ಇನ್ನೊಬ್ಬನ ಕೇಳ್ಕೊಂಡು ಹೇಳ್ತೀವಿ. ಏನ್ ತಂಗಿ, ಏನ್ ಪ್ರಾಬ್ಲಮ್ ನಿಮ್ದು? ನಮ್ದನ್ನ ಮದುವೆಯಾಗಿ ಮಾರ್ಚ್ ತಿಂಗಳಿಗೆ 4 years ಆತನ. 4 years ಆತು ಬಂದು 2 ಮಕ್ಳು ಅದಾವಣ್ಣ. ಅದ್ರೊಳಗೆ ನಮ್ಮ ಮನೆಯವ್ರ ಬೇರೆ ಹುಡುಗಿ ಕೂಡ ಅಫೇರ್ ಅದಾರ. ಎಷ್ಟು ವರ್ಷದಿಂದ ಅಕ್ಕ? ಅದ ಮೇ ಬಿ ಮದ್ವಿಗಿಂತ ಮುಂಚೆನೆ ಇರ್ಬೇಕನ್ನ ಅವ್ರದ್ದು. ನಂಗೆ ಗೊತ್ತಾಗಿಲ್ಲ, ಮದ್ವೆ ಆಗಿದೀರ ಗೊತ್ತಿಗಿತ್ತಣ್ಣ. ನಾನು ಹೋಗ್ಲಿ ಬಿಡ, ಚೇಂಜ್ ಆಗ್ಬೋದ ಅಂತ ಹೇಳಿ ಇಷ್ಟು ದಿನ ಕಾಯ್ಕೊಂಡ್ ಬಂದೆ ಅಣ್ಣ. ಅವಳಿಗೆ ಅಂತ್ರಿ ಪದೇ ಹೇಳ್ತೇನೆ, ಅವಳು ಏನು ಅರ್ಥನ ಮಾಡ್ಕೊಳ್ಳೋದಿಲ್ಲ. ಹೂ ಅಂತಾರ ನನ್ನ ಮುಂದೆ, ಬಟ್ ಅವ್ರು ಬಿಡೋದಿಲ್ಲ. ನಾನ್ ಮುಂದೆ ಏನೋ ಹೇಳ್ತಾಳಿಕೆ ಸೋಮನಾಥಾಳ ಅನ್ನೋಂಗ ಆಗ್ಬಿಟ್ಟೈತೆ ಅವ್ರಿಗೆ. ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಅವ್ರು ಬರೀ ಅವಾಯ್ಡ್ ಮಾಡ್ತಾರಲ್ಲ. ನಿಮ್ಮನ್ನ ಅವಾಯ್ಡ್ ಮಾಡತ್ತಾರಕ್ಕ? ನನಗೂ ಅವಾಯ್ಡ್ ಮಾಡ್ತಾರಲ್ಲ. ನಾನು ಅದ್ರ ಟಾಪಿಕ್ ತಗದೆ ಅಂದ್ರೆ ಅದನ್ನು ಅವರು ಅವಾಯ್ಡ್ ಮಾಡ್ತಾರಲ್ಲ. ಚಂದಿಗೆ ಏನು ರೆಸ್ಪಾನ್ಸ್ ಮಾಡ್ತಾರೆ. ಅಕ್ಕಿಗೆ ಮದುವೆ ಆಗಿಲ್ಲಕ್ಕ? ಅವ್ರಿಗೆ ಮದುವೆ ಆಗಿಲ್ಲ, ಇನ್ನೊಬ್ಬರದಾರಲ್ಲ ಅವ್ರಿಗೆ? ಇಲ್ಲ, ನಾ ಆಗಿಲ್ಲ. ಅವ್ರಿಗಿನ್ನ ಮದುವೆ ಆಗಿಲ್ಲ. ಆದ್ರೆ ಅವರು ಎಷ್ಟು ಹೇಳ್ತೇನೆ ನನ್ನ ಅಕ್ಕಿಗೆ, ಆದ್ರ ಅಕ್ಕಿ ಬಿಡಾಕೆ ತಯಾರಿಲ್ಲ ಅವ್ರಿಗೆ. ಅವ್ರ ಮನ್ಯಾಗ ಗೊತ್ತಿಲ್ಲ ಏನಕ್ಕ ಇದು? ಅವ್ರ ಮನಿಯೊಳಗ್ ನಾನೇ ಹೇಳ್ತೀನಿ ಅಂತ ವಾದ್ ಮಾಡಿದ್ದೆ ಅಣ್ಣ ಲಾಸ್ಟ್ ಟೈಮ್. ನಮ್ಮ ಮಮ್ಮಿ ಹಾರ್ಟ್ ಪ್ರಾಬ್ಲಮ್ ಐತಿ, ಇಲ್ಲೆಲ್ಲ ಮನಿಗ್ ಬಂದ್ ಇದನ್ ಮಾಡಕ್ ಹೋಗೋಣ, ನಾನೇ ಬಿಡ್ತೇನೆ ಅಂತ ಹೇಳಿ ಮೆಸೇಜ್ ಹಾಕಿದ್ಲ ನಂಗೆ. ನಂಗ್ ನಂಬಿಕೆ ಇಲ್ಲಪ್ಪ ನಿಮ್ ಮ್ಯಾಗ, 3 ವರ್ಷ ಸಿಂಗಲ್ ಮಾಡಾತೀರಿ ಅಂತಂದೆ ಅಣ್ಣ. ನಾನು ಇಲ್ಲ ಬಿಡ್ತೇನೆ ಅಂತ ಹೇಳಿ ಕಾನ್ಫಿಡೆನ್ಸ್ ಆಗಿ ಹೇಳಿದ್ಲ ನಾಕಿ ನಂಗೆ. ಹೋಗ್ಲಿ ಬಿಡಬಹುದು ಅಂತ ಹೇಳಿ ಸುಮ್ಮಾಗಿದ್ದೆ ಅಣ್ಣ. ಆದ್ರೂ ಮತ್ತು ಆಮೇಲೆ ಬಿಡ್ಲಿಲ್ಲ ಅವ್ರೆ. ಬೇರೆ ದಿನಗಳೇ ಸ್ಟಾರ್ಟಿಂಗ್ ಮಾಡೋದು, ಕಾಲಿಂಗ್ ಎಲ್ಲ ಸ್ಟಾರ್ಟ್ ಆತನ. ಅಕ್ಕಿ ಹೊಳ್ಳಿ ಹೇಳಿಲ್ಲ ನಾನು. ಮತ್ತೊಂದ್ಸರಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬಹುದ್ಲಕ್ಕ ನೀವು ಅವ್ರಿಗೆ? ಮತ್ತೊಂದ್ಸರಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬಹುದ್ಲ ನೀವು? ಮಾಡ್ರಿ ನೋಡ್ರಿ. ಇಲ್ಲಾಂದ್ರ ಅವ್ರ ಪಪ್ಪ ಮಮ್ಮಿಗೆ ಮತ್ತೆ ಮಾತಾಡ್ಬೇಕಾಗ್ತದ ಅವ್ರ ಜೊತೆ. ಇಲ್ಲ ನೀವು ಈಗ ಅವ್ರಿಗ್ರಿ ಏನ್ ಅನ್ನೋದಕ್ಕ, ಇವಾಗ ನಿಮ್ ಹಸ್ಬೆಂಡ್ ಇವರ ಸರಿ ಇಲ್ಲ ತಂದಾಗ ಅವ್ರಿಗೆ ಏನ್ ಅನ್ನಕ್ ಬರಲ್ಲಕ್ಕ ನಾವು? ಈಗ ನಾ ಅದಕ್ಕ ಅವ್ರಿಗೆ ಹೇಳಿ ರಗಡ ಆಗೈತಲ್ಲ. ಲಾಸ್ಟ್ ಇನ್ನೂ ವಾರ್ ಮಾಡಿ ಡೈವರ್ಸ್ ಕೊಡ್ಬೇಕಂತ ಮಾಡಿ ಮಕ್ಕಳದೇನು ಮತ್ತೆ ಏನ್ ಮಾಡ್ಬೇಕನ್ನ ಅವ್ರು ಹೇಳಿದ್ರೆ ಕೇಳಾಕತ್ತೇ ಇಲ್ಲ. ಅವ್ರ ಜೋಡಿ 4 ವರ್ಷ ಜೀವನ ಇದ್ರೊಳಗ ಹೋಗೋದೈತೆ ಜೀವನ. ಈಗ ನಿಮಗ ಅತ್ತಿ ಮಾವ ಇಲ್ಲ ಅಕ್ಕ? ಅದಾರ ನಾ ಹೇಳಿದ್ರೆ ಅವ್ರ ಮಗನ ಮ್ಯಾಗ ಬಟ್ ನೀವು ಡೈವರ್ಸ್ ಕಟ್ಕೊಂಡ್ರೆ ಮಕ್ಳ ಜೀವನ ಹಾಳಾಕೈತಕ್ಕ. ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ ನನಗೆ. ನಿಮ್ಗೆ ಮೆಸೇಜ್ ಹಾಕಿದ್ದೆ. ಸರಿ ಅಕ್ಕ, ಇವಾಗ ನೋಡ್ರಿ ಆಗೋದಿಲ್ಲ ಒಳ್ಳೇದಕ್ಕ ಅಂತಾರಲ್ಲ, ಸ್ವಲ್ಪ ವೇಟ್ ಮಾಡಕ. ಅಕ್ಕಿದು ಮದ್ವೆ ಆಗ್ಬೋದಲ್ಲ ಸ್ವಲ್ಪ ದಿನದಾಗ? ಅಣ್ಣ ಅಕ್ಕಿ 30 ಮ್ಯಾಗ ಅದಾವ. ಅಂದ್ರೆ ಅಕ್ಕಿದ ಮದ್ವೆ ಆಗಿಲ್ಲ? ಅವ್ರ ಏಜಿಗೆ ಅಕ್ಕಿ ಏಜಿಗೆ ಮ್ಯಾಚ್ ಆಕೈತಣ್ಣ. ನಂಗೆ ಇವಾಗ ಇನ್ನೂ 22 ರನ್ನಿಂಗ್ ಅಣ್ಣ. ಅವ್ರಿಗಿನ್ನೂ 13 ನಡೀತಾವ. 10 years ತಳ್ಕಣ್ಣ ಅವ್ರಿಗೆ. ನೀವು ರಿಲೇಷನ್ ಒಳಗಕ್ಕ? ಏನ್ ಮಾಡ್ಬೇಕಂತ ಗೊತ್ತಾಗತ್ತಿಲ್ಲ. ಅದ ಸುಸೈಡ್ ಅಟೆಂಪ್ಟ್ ಮಾಡ್ಕೊಳಕ್ ಹೋದ್ರು ಮಾಡ್ತಾರಣ್ಣ. ಅದೇ ಅಕ್ಕ, ಸುಸೈಡ್ ಅಟೆಂಪ್ಟ್ ಮಾಡ್ಕೊಂಡ್ರೆ ಅದಕ್ಕೆ ಎಲ್ಲದಕ್ಕೂ ಅದೇ ಸೊಲ್ಯೂಷನ್ ಅಲ್ಲಲ್ಲ? ಅಲ್ಲಣ್ಣ, ಅದ್ ಮತ್ತೆ ಏನ್ ಮಾಡ್ಬೇಕಣ್ಣ? 4 ವರ್ಷ ಆಯ್ತು ನನ್ ಇರ್ಲಕ್ಕ, ಹಾರ್ಟ್ ಆಗೈತಿ. ನಿಮ್ ಪಪ್ಪ ಮಮ್ಮಿ ಗೊತ್ತೈತಕ್ಕ ಇದು? ನಮ್ಮ ಪಪ್ಪ ಇಲ್ಲ, ನಮ್ಮ ಮಮ್ಮಿ ಒಬ್ರೆ. ಅವ್ರಿಗೆ ಗೊತ್ತಿಲ್ಲ? ಇರೋಕೆ ಒಬ್ಳೆ ನಾನು ಮಗಳೇ. ಹೇಳಿ ನನ್ನ ಹಸ್ಬೆಂಡ್
ಹೇಳಿ ಬಟ್ ಅವ್ರು ನಿಮ್ಮ ಹಸ್ಬೆಂಡ್ ಏನೋ ರೆಸ್ಪಾನ್ಸ್ ಮಾಡಾಕತ್ತಿಲ್ಲ. ಅಂದ್ರ ನಮ್ಮ ಮನಿ ಒಳಗ್ ಗಂಡ್ಮಕ್ಳು ಯಾರಿಲ್ಲ, ನಾನ ನಮ್ಮ ಮಮ್ಮಿ ಇಬ್ರೆ. ಅವ್ರಿಗೆ ಅನ್ಸ್ತೈತಿ ಇವ್ರ ಮನ್ಯಾಗ ಯಾರಿಲ್ಲ, ಕೇಳ್ಯಾರ ನಂದ ಅನ್ನೋಂಗ್ ಅವ್ರಿಗೆ ಅನ್ಸ್ತಾನ. ಹಿಂಗಾಗಿ ಅವ್ರು ತಲ್ಯಾಗ ತಗೊಳತಿಲ್ಲ, ಆಕಿ ಬಿಡಾತಿಲ್ಲ ನಾವು ಬಿಡಾತಿಲ್ಲಕ್ಕ. ಈಗ ನೀವು ಹಿಂಗೆ ಪೊಲೀಸ್ ಎಲ್ಲ ಹಿಂಗೆ ಕಾಂಟ್ಯಾಕ್ಟ್ ಮಾಡ್ಬೋದ್ಲಕ್ಕ? ಅದನ್ನ ಆಕಿ ಹೇಳಿ ಸಾಕಾಗಿ ಹೋಗ್ಬಿಟ್ಟೈತನ. ಅಕ್ಕ ಭಾಳ ವಿಚಾರ ಮಾಡ್ಬೇಡಕ್ಕ. ಇವಾಗೇನು ಮಕ್ಕಳಾಗ್ಯಾವ, ಮತ್ತು ನೀ ಡಿವರ್ಸ್ ಎಲ್ಲ ಚೆಕ್ ಅವ್ರ ಜೊತೆ ಹೋರಾಟ ಮಾಡಿದಂದ್ರೆ ನಿಮ್ಮ ಮಕ್ಕಳ ಜೀವನ ಹಾಳಾಕೈತಿ. ನಿಮ್ಮ ಮಕ್ಕಳಿಗೋಸ್ಕರ ಇಲ್ಲ ಅಕ್ಕ, ಇವಾಗ ಮಕ್ಕಳಿಗೋಸ್ಕರ ನೀ ಅವ್ರ ಜೊತೆನೇ ಜೀವನ ಮಾಡ್ಬೇಕು. ಇವತ್ತಿಲ್ಲ ನಾಳೆ ಅವ್ರು ದೂರ ಆಗೇ ಆಗ್ತಾರ. ಯಾಕಂದ್ರೆ ಅವ್ರು ಹೊರಗಿನ ಅವ್ರು ಹೇಳ್ತಾರಲ್ಲಕ್ಕ, ಇಟ್ಕೊಂಡಕ್ಕೆ ಇದ್ರ ತನ ಮತ್ತು ಕಟ್ಕೊಂಡೆ ಕೊನೆತನ ಅಂತ. ಆದ್ರೆ ಅವ್ರ ಬಾಂಡಿಂಗ್ ಒಂಥರ ಐತ, ನಂಗೆ ನೋಡಿ ಫೀಲ್ ಅನ್ನಿಸ್ತೈತನ. ಆದ್ರೂ ಅವ್ರ ಮತ್ತೆ ಹಿಂಗೆಲ್ಲ ಐತಲ್ಲ ಐತಕ್ಕ. ಇವಾಗ ಏನ್ ಮಾಡಕ್ ಬರಲ್ಲ, ಮಾತಾಡಂಗಿಲ್ಲ ನಾವು. ಅವಾಗ ಇವಾಗ ನೋಡಕ್ಕ, ಇದು ಕಲಿಯೋಗ ಐತಿ. ಅವ್ರವ್ರ ಕರ್ಮ ಅವ್ರವ್ರ ಅನುಭವಿಸ್ತಿರ್ತಾರ. ಸ್ವಲ್ಪ ದಿನ ಇದೇನು ಭಾಳ ದಿನ ಹೋಗ್ತಿರಂಗಿಲ್ಲಕ್ಕ. ಸ್ವಲ್ಪ ದಿನ ಆಕಿನೂ ಏನ ನಿಮ್ಮ ಹಸ್ಬೆಂಡ್ ಜೊತೆ ಏನು ಕೊನೆತನ ಇರಲ್ಲ, ಇವರು ಅವ್ರ ಜೊತೆ ಕೊನೆತನ ಇರಲ್ಲ, ಸ್ವಲ್ಪ ದಿನ ಇರ್ತೈತಿ. ಬಟ್ ಇವಾಗ ನಿನ್ನ ಮಕ್ಳಿಗೋಸ್ಕರ ನೀ ಇದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀನ್ ಬದುಕ್ಬೇಕು. ಇವಾಗ ಡಿವರ್ಸ್ಗೋಸ್ಕರ ಹೋಗ್ಲಕ್ ಹೋಗ್ಬಿಡಕ್ಕ ಆ ಕಡೆ. ನನಗೆ ಅನಿಸ್ತೈತೆ ಬೇಡಕ್ಕ. ಡಿವೋರ್ಸ್ ಮಾಡ್ಕೊಂಡ್ರೆ ಇವಾಗ ನಾಳೆ ಅಪ್ಪ ಇಲ್ಲ ಅಂತ ಹೇಳಿ ಮಕ್ಳು ಕೇಳಿದಾಗ ಏನ್ ಹೇಳ್ತೀನಿ? ಅದು ಕರೆನೇ. ಆದ್ರೆ ಅವಾಯ್ಡ್ ಮಾಡ್ತಾರನ್ನ ಅವ್ರು ನಂಗೆ ಬಾಳ ಚಂದಾಗಿ ಹೇಸಿ ಅನ್ನೋದು ರೆಸ್ಪೆಕ್ಟ್ ಕೊಡಂಗಿಲ್ಲ. ಅವ್ರು ಏನ್ ಮಾಡಿದ್ರು ಅಕ್ಕ, ನನಗೆ ಅನ್ಸೋ ಮಟ್ಟಿಗೆ ಸ್ವಲ್ಪ ದಿನ ವೇಟ್ ಮಾಡ, ಆರಾಮಿರು. ಇವತ್ತಿಲ್ಲ ನಾಳೆ ಅವ್ರಿಗೆ ಅರ್ಥ ಆಗೇ ಆಗತ್ತೆ. ಸೊ ಅವ್ರನ್ನ ಜಸ್ಟ್ ನೋಡ್ಕೊಂತ ಪ್ರೀತಿ ಮಾಡ್ಕೊಂತ ಇದ್ದು ಬಿಡ್ನಿ, ಭಾಳ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಅವ್ರ ನಿಮ್ಮ ಅತ್ತಿ ಮಾವಾಗ ಹೇಳು ಭಾಳ ಮಾಡ ಹುಡುಗಿಗೆ ಇನ್ನೊಂದ್ಸರಿ ಕಾಂಟ್ಯಾಕ್ಟ್ ಮಾಡಂತ ನನಗೆ ಅನ್ಸ. ಕಾಂಟ್ಯಾಕ್ಟ್ ಮಾಡಕ್ಕ ಏನ್ ರೆಸ್ಪಾನ್ಸ್ ಬರ್ತೈತಿ ನೋಡಕ್ಕ. ಮತ್ತೆ ನಿಮ್ಮ ಹಸ್ಬೆಂಡ್ಗೂ ಹೇಳಿ ನೀ ಹಿಂಗ್ ಮಾಡತ್ತೆ ಅಂದ್ರೆ ಮಕ್ಕಳ ಜೀವನ ಏನು, ನನ್ನ ಜೀವನ ಏನು ಕಟ್ಕೊಂಡು ನಿನ್ನ ಮೇಲೆ ನಾ ಡಿಫೆಂಡ್ ಇದೀನಿ ಅಂತ. ಹಂಗೆ ಇರ್ತೈತಕ್ಕ. ಆಕ್ಚುಲಿ ಅವ್ರು ಹಂಗೆ ಮಾಡಬಾರ್ದು, ಅವ್ರದ್ದು ತಪ್ಪ. ಬಟ್ ಇವತ್ತಿನ ನಾಳೆ ಅವ್ರಿಗೆ ಅರ್ಥ ಆಕೈತೆ. ಇವಾಗ ಏನು ಮಾಡಕ್ ಬರಲ್ಲಕ್ಕ. ಅವಳಿಗೆ ಅಂತ್ರಿ ಹೇಳಿ ಹೇಳಿ ಅವಳು ಎಲ್ಲಿರ್ತಾಳ ಗೊತ್ತಿರ್ತಾನ, ಅಲ್ಲೇ ಹೋಗಿ ಲಾಸ್ಟ್ ವಾರ್ ಮಾಡ್ಬೇಕಂತ ಮಾಡ್ಯಾನಲ್ಲ. ಇದು ಬೆಟರ್ ಆಪ್ಷನ್ ಅಕ್ಕ. ಅವ್ರತೆಗೆ ಹೋಗಿ ಅಥವಾ ನಿಮ್ಮಲ್ಲಿ ಯಾರಂದ್ರೆ ಕರ್ಕೊಂಡು ನಿನ್ ಪರಿಚಯ ಇದ್ದವ್ರನ್ನ ಕರ್ಕೊಂಡು ಅಲ್ಲಿ ಹೋಗಿ ಮಾಡ್ಬೋದಕ್ಕ. ಇಲ್ಲಂದ್ರೆ ನಿಮ್ ಹಿರಿಯರಿಗೆಲ್ಲ ಕೇಳ್ಕೊಂಡು ಅವ್ರನ್ನ ಕೇಳ್ಕೊಂಡ್ರೆ ಚಲೋ ಅಕ್ಕ. ನಮ್ ಬ್ರದರ್ ಅದಾರ, ಅಲ್ಲೇ ಹೋಗಿ ವಾರ್ ಮಾಡ್ತಾರ ಅಂತ ಹೇಳ್ಯಾರ. ಆಮೇಲೆ ಇವ್ರಿಗೆ ಕರೆಕ್ಟ್ ಆಗಿ ಹೇಳಿ ಇವ್ರು ಚೆನ್ನಾಗಿರ್ತೇನ ಅಂದ್ರೆ ಹಂಗಾತ, ಇಲ್ಲ ಅಂದ್ರೆ ಅವ್ರ ಜೀವನ ಅವ್ರು ನೋಡ್ಕೊಳ್ಳಿ, ನಮ್ ಜೀವನ ನಾವ್ ನೋಡ್ಕೋತೇವ ಅಂತ ಮಾತಾಡ್ಬೇಕಂತ ಮಾತಾಡ್ರಕ್ಕ. ಬಟ್ ಇಲ್ಲಿ ನೀವು ಡಿವೋರ್ಸ್ ಎಲ್ಲ ತೊಗೊಂಡು ಆದಷ್ಟು ಜೊತೆ ಇರಾಕ್ ನೋಡ್ರಕ್ಕ. ಏನೋ ಮಾಡಿರ್ತಾರ ತಪ್ಪಾಗಿರ್ತೈತೆ, ಬಟ್ ಡಿವೋರ್ಸ್ ತೊಗೊಂಡ್ರೆ ಮಕ್ಕಳ ಜೀವನ ಹಾಳಾಕೈತೆ ಅಂತ ಅನ್ಸುತ್ತೆ. ಅದು ಖರೇನ, ಏನ್ ಮಾಡ್ಬೇಕು ಬಿಡಣ. ಅದು ಆದ್ರೂ ನಮ್ ಲೈಫ್ ಒಳಗ್ ಥರ್ಡ್ ಪರ್ಸನ್ ಬಂದ್ರೆ ಜೀವನಾನ ಚೆನ್ನಾಗಿರ್ಲಕ್ಕ. ಯಾವ್ದೋ ಅದ ಅಣ್ಣ ತಮ್ಮ ಆಗಿರ್ಲಿ, ಅಕ್ಕ ತಂಗಿ ಇರ್ಲಿ, ಅದ್ ಲವರ್ಸ್ ಆಗಿರ್ಲಿ, ಗಂಡ ಹೆಂಡತಿ ಇರ್ಲಕ್ಕ, ಯಾವುದೇ ಇರ್ಲಿ ಥರ್ಡ್ ಪರ್ಸನ್ ಬಂದ್ರೆ ಚೆನ್ನಾಗಿ ಇರುತ್ತೆ. ಇನ್ನೊಂದಾಗ ಥರ್ಡ್ ಪರ್ಸನ್ ನಾವು ಅವ್ರಿಗೆ ಅಪ್ರೂವ್ ಮಾಡಿದಾಗ ಅವ್ರು ನಮ್ಮ ಜೀವನದಾಗ ಬರ್ತಿರ್ತಾರ. ನಿಮ್ ಹಸ್ಬೆಂಡ್ ಸರಿ ಇಲ್ಲ, ಮತ್ತೆ ಅವರೇ ಈಗ ಅವ್ರ ಜೊತೆ ಅದಾರ ಮತ್ತೆ ಇನ್ನೇನ್ ಮಾಡಕ್? ಅಣ್ಣ ಇದು ನನಗ ಅನ್ಸುತ್ತೆ ಮದ್ವಿಗಿಂತ ಮುಂಚೆನೇ ಇರ್ಬೋದು ಅನ್ಸುತ್ತೆ. ಅವತ್ತು ಬಾಂಡಿಂಗ್ ನಂಗೆ ಮದ್ವೆ ಹೇಗಿನ ಗೊತ್ತಿಲ್ಲ. ನೀವಾಗ ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಕ್ಕ? ಇಲ್ಲ ಅರೇಂಜ್ ಮ್ಯಾರೇಜ್. ನಿಮ್ಮ ರಿಲೇಷನ್ ಹಾಕಿದ್ರು ನಿಮ್ಮ ಹಸ್ಬೆಂಡ್ ಅವರು? ನಿಮ್ಮ ರಿಲೇಷನ್ ಹಾಕಾರ ಹಸ್ಬೆಂಡ್ ಅವರು? ಸ್ವಲ್ಪ ದೂರದ ರಿಲೇಷನ್. ಹಂಗೆ ನೋಡಕ್ ಮನಿಂದ ಎಲ್ಲಾ ಹಿಂಗ ರಿಲೇಷನ್ ಅನ್ಕೊಂಡ ನಮ್ಮ ಮನಿ ಒಳಗ್ ಬೇಡ ಬೇಡ ಎಲ್ಲೇನೋ ನೋಡ್ಕೊಡಿ ನಾನು ಮಾಡ್ಕೊಂಡು ಹಂಗ ಮಾಡ್ಕೊತೀನಿ ಗಿರ್ಲಿಕ್ಕ. ಇವಾಗ ನೀ ಅಂದೆಲ್ಲ ನಿಮ್ಮ ಬ್ರದರ್ ಜೊತೆ ಮಾತಾಡಲ್ಲಿ ಹೋಗಿ ಮಾತಾಡ್ಬರ್ಬೇಕಂತ ತಿಳಿಸಿದ, ಅಲ್ಲಿ ಮಾತಾಡಿ ಬರ್ರಕ್ಕ. ಮತ್ತು ಆದಷ್ಟು ಜೊತೆ ಇರಾಕ ನೋಡ್ರಕ್ಕ. ಮತ್ತೆ ಏನು ಮಾಡಕ್ಕೆ ಬರಲಿಲ್ಲ ಅಂದ್ರೆ ಹೆಂಗೆ ಬರ್ತೈತಿಲ್ಲ ಹಂಗೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗೈತಿ. ಮತ್ತು ಮುಂದೆ ಏನಾಕೈತಕ್ಕ ಡಿವೋರ್ಸ್ ಆದ್ರೂ ಮಾಡ್ಕೋಬೇಕಾಕೈತಕ್ಕ. ಮತ್ತೆ ಅದೇ ನಾನು ಅವಂಗೆ ಆದಷ್ಟು ಬುದ್ಧಿ ಕಲಿಸ್ಬೇಕಾದ್ರೂ ಒಂದಿಷ್ಟು ಐತೆ ಅಂತ ಆ್ಯಕ್ಚುಲಿ ಅಕ್ಕ ನಾವು ಅವ್ರಿಗೆ ಹೆಣ್ಮಕ್ಳು ಅವ್ರಿಗೆ ಏನು ಅನ್ನಕ್ಕೆ ಬರಂಗಿಲ್ಲ. ಬಿಕಾಸ್ ನಿಮ್ಮ ಹಸ್ಬೆಂಡ್ ನಿಮ್ಮ ಹತ್ರ ಇಲ್ಲ ತಂದಾಗ ಆಕಿ ನಿನ್ನ ಗಂಡ ನೀವು ಚೆನ್ನಾಗಿ ಇಟ್ಕೊಲ್ಲ ಅಂತಾಳೆ ಆಕಿ. ನಾನು ಅದೇ ಅಂತ ನಾನು ಅವ್ರಿಗೆ ಅವ್ರು ಮಾಡಿದ್ರೆ ಎಷ್ಟು ಮೆಸೇಜ್ ಮಾಡ್ತಾರ, ಕಾಲ್ ಮಾಡ್ತಾರ, ನೀವು ರೆಸ್ಪಾನ್ಸ್ ಮಾಡಲಿಲ್ಲ ಅಂದ್ರೆ ಅವ್ರು ಮಾಡಕ್ ಹೋಗಲ್ಲ. 2 ದಿನ ಮಾಡ್ತಾರ ಅಪ್ಪಪ್ಪ ಅಂದ್ರೆ. ಹೌದು. ಅವಳೇ ಈಗ ರೆಸ್ಪಾನ್ಸ್ ಮಾಡಕತ್ತಲ್ಲ ಅಂದ್ರೆ ಇವ್ರಿಗೆ
ಅದು ಇನ್ನ ತಳ್ಳಿ ಸಿಕ್ಕಂಗೈತೆ ನಾನು ಅಂತೀನಿ ನಾನು. ಹೌದಕ್ಕ. ನೀವು ಹಸ್ಬೆಂಡ್ ಏನು ಕೆಲಸ ಮಾಡ್ತಾರಕ್ಕ? ಕಂಪ್ನಿ ಒಳಗೆ ವರ್ಕ್ ಮಾಡ್ತಾರೆ. ಮಕ್ಕಳು ಸಣ್ಣವ್ರದಾರೇನು? ಮಕ್ಕಳು ಸಣ್ಣವ್ರದಾರಕ್ಕ ಏನು? ಹಾ, ನಾವು ಮಗಳು 2 ವರ್ಷಕ್ಕಿದ್ದಾಳೆ, ಮಗ ಇವಾಗ ಇನ್ನೂ ಸಣ್ಣವ್ರದಾರಕ್ಕ. ನಿಮ್ ಜಲ್ದಿ ಮದುವೆ ಆಗೈತಕ್ಕ? ಒಂದು ವಿಷಯ ಒಳಗಷ್ಟೇ ಇದಾದ. ಇರ್ಲಕ್ಕ, ಇವಾಗ ಮನುಷ್ಯ ಅಂದ್ಮೇಲೆ ತಪ್ಪು ಆಗ್ತಿರ್ತಾವ, ನೀನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು. ಬಾಳ ಸಫರ್ ಆಗಿ ನಾನು ಅವ್ರ ಮತ್ತೆ ಅವ್ರು ಹೆಂಗ್ ಮಾಡ್ತಾರ ನನ್ನ ಅಫೇರ್ ಇಲ್ಲ ನನಗೆ ಕಾಲಿಂಗ್ ಒಳಗ ಸ್ಟಾರ್ಟಿಂಗ್ ಒಳಗ ಆಗ್ತದ. ಇವ್ರು ಹಂಗಲ್ಲ, 2 ದಿವಸಕ್ಕೆ ಕರ್ಕೊಂಡು ಹೋಗ್ತಾರ. ಓ, ಅದೆಲ್ಲ ನಿಮ್ಗೆ ಗೊತ್ತೈತಕ್ಕ? ಪ್ರೆಗ್ನೆನ್ಸಿ ಟೈಮ್ ಒಳಗೆ ಬಾಳ ಸಫರ್ ಆಗಿ ನೀವು ಪ್ರೆಗ್ನೆನ್ಸಿ ಟೈಮ್ ಒಳಗೆ ನಿಮ್ಮ ಜೊತೆ ಇರ್ಲಿಲ್ಲಕ್ಕ ಅವರು? ಇಲ್ಲ, ಹಿಂಗೆಲ್ಲ ನಾನು ಪ್ರೆಗ್ನೆಂಟ್ ಇದ್ದೆ ಅವಾಗಲೇ 5 ಏನೋ 6 ತಿಂಗಳು ಅವಾಗ ದುಡಿಗೆ ಹೋಗಿದ್ದಾರೆ. ಇಂಥವ್ರಿಗೆ ಏನು ಮಾಡೋದಕ್ಕ, ಎಷ್ಟು ಹೇಳಿದ್ರು ಅಷ್ಟೇ ಐತಿ. ತಲೆ ಕೆಡ್ಸ್ಕೊಬೇಡಕ್ಕ. ಇವಾಗ ನಿಮ್ಮ ಬ್ರದರ್ ಜೊತೆ ಏನು ಮಾತಾಡಿಲ್ಲ, ಅದನ್ನ ಕಂಟಿನ್ಯೂ ಮಾಡ್ರಿ. ಅದೇ ಮಾಡತ್ತೇನ, ಅಕ್ಕಿಗೆ ಹೋಗಿ ವಾರ ಮಾಡ್ಬೇಕಂತ ಮಾಡಿದ್ದಾನ. ಅಕ್ಕ, ಅಕ್ಕಿಗೆ ವಾರ್ನ್ ಮಾಡ್ರಿ, ಹಿಂಗೆ ಐತೀನಿ ಇನ್ನೊಬ್ಬರ ಲೈಫ್ದಾಗ ಒಂದು ನಮ್ಮ ಜೀವನ ಸಂಸಾರ ಹಾಳು ಮಾಡೋದು ಒಳ್ಳೇದಲ್ಲ ಅಂತ ಒಂದ್ಸರಿ ವಾರ್ನ್ ಮಾಡಿ ಬರ್ಬೇಕ. ಹಿರಿಯರಿಗೆ ತಿಳಿಸ್ರಿ, ಅವ್ರು ಓಕೆ ಏನೋ ಇದನ್ನ ಮಾಡಿದ್ರೆ ಮಾಡ್ತಾರೆ, ಇಲ್ಲತ್ತಂದ್ರೆ ಮತ್ತೆ ಇದು ಮಾಡಬಾರ್ದು. ಯಾರ್ಯಾರ ಹಣೆಬಾರ ಹೆಂಗಾಗಿರ್ತೈತಲ್ಲ ಹಂಗೆ ಆಗೇ ಆಗ್ತೈತೆ ಅಕ್ಕ. ಮತ್ತೆ ಏನೇನು ಮಾಡಕ್ಕೆ ನಾವು ಎಷ್ಟು ಇಲ್ಲಾಗ ಎಷ್ಟು ಪ್ರಯತ್ನ ಮಾಡ್ಬೇಕು, ಎಷ್ಟು ಕೂಡಿರ್ಬೇಕು, ಎಷ್ಟು ಚಂದಂಗಿರ್ಬೇಕು ಅಂತ ಎಷ್ಟು ಅನ್ಕೋತಿಲ್ಲ. ಬಟ್ ಅದು ನಮ್ಮ ಹಣೆಬಾರ ಒಳಗೆ ಏನಿರುತ್ತೆ ಅದು ಆಗೇ ಆಗತ್ತೆ. ನಾವು ಪ್ರಯತ್ನ ಮಾಡಷ್ಟು ಮಾಡ್ಬೇಕಾ. ಇವ್ರಿಗೆ ಚೆನ್ನಾಗೇ ಇರ್ತೇವ ನಾವು, ಬಟ್ ಅವ್ರದ್ದು ಈಗ ವಾಟ್ಸಪ್ ಹ್ಯಾಕ್ ಮಾಡ್ಕೊಂಡಿದ್ದೇನೆ ಅವ್ರಿಗೆ. ಹಿಂಗೆ ಏನ್ರ ಮೆಸೇಜ್ ನೋಡಿದ್ರೆ ಮನಸ್ಸು ಡಿಸ್ಟರ್ಬ್ ಆಗ್ಬಿಡ್ತೈತೆ. ನಾನು ಅವಾಗಲೇ ಅವ್ರಿಗೆ ಏನಾರ ಅನ್ನಿಸ್ತೈತೆ. ನಿಮ್ದು ಮದ್ವಿ ಭಾಳ ಜಲ್ದಿ ಆಗೈತೆ ಅನ್ಸತ್ತಕ್ಕ? ಹಾ, ನಾ ಜಲ್ದಿ 19 ಅಂತ ಮದ್ವೆ ಆಗ್ಬಿಟ್ಟಿದ್ದೆ. ಅದಕ್ಕೆ ಹೇಳೋದಕ್ಕ, ಸ್ವಲ್ಪ ಲೇಟ್ ಮಾಡಿ ಮ್ಯಾರೇಜ್ ಮಾಡ್ಕೊಡ್ರಿ. ಏನನ್ನ ಆಗಿ ಹೋಗ್ಬಿಟ್ಟೈತಿ ಈಗ ಅಂತ ಇರ್ಲಿಕ್ಕ ಸ್ವಲ್ಪ ದಿನ ವೇಟ್ ಮಾಡಕ್ಕ, ಎಲ್ಲ ಒಳ್ಳೇದಾಗೈತಿ ನೋಡಕ್ಕ. ಹೋಗಿ ಅವ್ರ ಜೊತೆ ಮಾತಾಡ್ರಿ. ನಿಮ್ಮ ಹಸ್ಬೆಂಡ್ಗೂ ಸ್ವಲ್ಪ ನೀವೇ ಹೇಳೋಕ್ಕಿಂತನೂ ನಿಮ್ಮ ಅತ್ತಿ ಮಾವಾಗ ಹೇಳಿಸ್ರಿ, ನಿಮ್ಮ ಬ್ರದರ್ ಜೊತೆ ಹಸ್ಬೆಂಡ್ ಜೊತೆ ಮಾತಾಡ್ಸ್ರಕ್ಕ. ಅವ್ರಿಗೂ ಮಾತಾಡ್ಸ್ರಿ, ಮತ್ತೆ ಕೇಳ್ರೆ ಒಳ್ಳೇದಾಗೈತಿ. ಕೇಳಿಲ್ಲ ಅಂದ್ರೆ ಮತ್ತೆ ಇನ್ನೇನು ಮಾಡಕ್ಕ. ಓ, ಇದು ಒಳ್ಳೇದಕ್ಕ. ನಾವೊಂದು ಸಜೆಷನ್ ಏನಂತಂದ್ರಕ್ಕ, ಆಯ್ತಕ್ಕ ಅದನ್ನೇ ಮಾಡ್ಕೊಂಡವ್ರಿ. ಮತ್ತಿಲ್ಲಂದ್ರೆ ಈಗ ನೀವು ಮತ್ತೇನು ಪೊಲೀಸ್ ಸ್ಟೇಷನ್ ಆ ಕಡೆ ಈ ಕಡೆ ಹೋದ್ರಂದ್ರೆ ಸುಳ್ಳ ಮನಿ ಮರ್ಯಾದೆ ಅದು ಇದು ನಿಮ್ಮ ಎಲ್ಲ ಪ್ರಾಬ್ಲಮ್ ಆಗ್ತದೆ. ಎಲ್ಲನೂ ನಾವು ಮನೆ ಮರ್ಯಾದೆ ನೋಡ್ಕೊಬೇಕಲ್ಲ. ಹಂಗಾಗಿ ಆಗಿದ್ದಕ್ಕ ನಿಮ್ಮ ಬ್ರದರ್ ಜೊತೆ ಮಾತಾಡಿ ಕಂಟಿನ್ಯೂ ಮಾಡ್ರಕ್ಕ. ಅದನ್ನ ನೋಡೋಣಾಕೈತಿ. ಹಾಂ, ಅವ್ರ ಜೊತೆ ಅವರು ಹಂಗೆ ಮಾಡ್ಬಾರ್ದಕ್ಕ. ಅವ್ರಿಗೆ ತಿಳಿಬೇಕು ಅವ್ರದ್ದು ಮದುವೆ ಆಗೈತಿ, ಸಣ್ಣ ಹುಡುಗಿ. ನಡಕ್ ಅವ್ರ ತಾಯಿ ತಗೊಂಡ್ಬಂದ್ರೆ ನಾನು ಎಮೋಷನಲ್ ಜೊತೆ ಆಟ ಆಡ್ತಾರೆ. ಇವಾಗಿನ ಕಾಲದಾಗ ಅಂತವ್ರು ಹೆಚ್ಚು ಜನ ಆಗ್ಯಾರಕ್ಕ. ಅವ್ರಿಗೆ ನಾವ್ ವ್ಯಾಲ್ಯೂ ಇರುತ್ತೆ. ನಾವ್ ಎಲ್ಲಿ ನಿಯತ್ತಾಗಿರ್ತೇವೆ ನಾವು ಪದೇ ಪದೇ ಮೋಸ ಆಗ್ತಿರ್ತೀವಿ. ಅದ್ ಮಾತ್ರ ನಿಜಾನ. ಇರ್ಲಿಕ್ಕ ಇವಾಗ ನನಗೆ ಕಷ್ಟ ಎಲ್ಲ ಬರತೈತಿ, ಇಷ್ಟೆಲ್ಲ ತೊಂದರೆ ಆಗತ್ತ ಅಂದ್ರೆ ಒಂದಿನ ನಿನಗೂ ಒಳ್ಳೆ ಟೈಮ್ ಬರ್ತೈತಿ. ಮತ್ತು ಹೋಪ್ ಬರ್ತೈತಿ, 100% ಬಂದೇ ಬರುತ್ತೆ. ಹೋಪ್ ಇಟ್ಕೊಂಡಿರಕ್ಕ ಎಲ್ಲ ಒಳ್ಳೇದಾಕೈತಿ. ಜಸ್ಟ್ ಏನೋ ನೀ ಸುಸೈಡ್ ಆ ಕಡೆ ಈ ಕಡೆ ಅಂತ ತಪ್ಪು ನಿರ್ಧಾರಗಳನ್ನ ಯಾವ್ದು ತೊಲಕ್ ಹೋಗೋಣ. ಬೇಡ ಬೇಡ, ಸುಸೈಡ್ ಎಲ್ಲ ಮಾಡ್ಕೊಂಡ್ರಕ್ಕ. ಇವಾಗ ನಿನ್ನ ಮಕ್ಕಳ ಜೀವನ ನೋಡ್ರಿ ಬದುಕಲಿ, ನಿನ್ನ ಗಂಡನ ಬಿಟ್ಟು ಬಿಡ. ಜಸ್ಟ್ ಮಕ್ಕಳ ಜೀವನ ನೋಡಿದ್ರೆ, ಮಕ್ಕಳ ಮುಖ ನೋಡಿದ್ರೆ ಬದುಕಬೇಕು ನಾನು ಇವಾಗ. ಇವಾಗ ಹೊರಗಿನಕ್ಕೆ ಎಷ್ಟು ದಿನ ಆತಾಳಕ್ಕ? ಸ್ವಲ್ಪ ದಿನ ಭಾಳ ಮಾಡಿ 1 ವರ್ಷ 2 ವರ್ಷ, ಬಟ್ 3ನೇ ವರ್ಷ ಮತ್ತೆ ನೀನ ಬೇಕಾಗ್ತಿ ಅವ್ರಿಗೆ. ಹೊರಗಿನಕ್ಕೇನು ಭಾಳ ದಿನ ಆಗಂಗಿಲ್ಲ. ಬಟ್ ಇನ್ನೂ ನಮ್ಮ ಕರ್ಮ ಅನ್ಕೊಂಡ ನಾವು ಇನ್ನು ಹಿಂಗೆ ಅಡ್ಜಸ್ಟ್ಮೆಂಟ್ ಹಾಕೊಂಡು ಬದುಕಬೇಕಷ್ಟೇ. ಇಲ್ಲಕ್ಕ ಹೋಪ್ ಇರಲಿ, ಯಾಕ ನಂಬಿಕೆ ಇರಲಿ ದೇವ್ರ ಮೇಲೆ.
ನೀನು ಇಷ್ಟವಾದ ದೇವ್ರ ಮೇಲೆ ನಂಬಿಕೆ ಇರಲಿ, ಆಗೋದೆಲ್ಲ ಒಳ್ಳೇದಕ್ಕೆ. ಇವಾಗೇನೋ ಕೆಟ್ಟ ಸಮಯ ನಡೆಯತ್ತ, ಒಂದಿನ ಒಳ್ಳೆಯ ಸಮಯ ಬಂದೇ ಬರುತ್ತೆ. ನೀವೇನಾಕ ನೀವು ಪ್ಲ್ಯಾನ್ ಮಾಡಿರಲ್ಲ, ಬ್ರದರ್ ಜೊತೆ ಮಾತಾಡಿ ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡು ಬರ್ಬೇಕಂತ ಸರ್. ಮಾತಾಡ್ಕೊಂಡು ಬರೀ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಹಸ್ಬೆಂಡಿಗೆ ಹೇಳ್ರಕ್ಕ, ಯಾಕಂದ್ರೆ ಇವ್ರು ಜರ ಚಲೋ ಇರ್ಬೇಕಲ್ಲ. ನಮ್ಮ ಜನ ನಮ್ಮ ಜೊತೆ ಚಲೋ ಇಲ್ಲ ತಂದಾಗ ಬೇರೆದವ್ರಿಗೆ ಏನು ಮಾತಾಡೋದು? ಹೇಳ್ರಕ್ಕ, ಆಗತ್ತೆ, ಒಳ್ಳೇದಾಗತ್ತೆ. ತಪ್ಪು ನಿರ್ಧಾರ ಯಾವತ್ತೂ ಹೊಲಕ್ಕೆ ಹೋಗ್ಬೇಡ್ರಿ. ಸರಿ ಅಕ್ಕ. ಅವ್ರು ಮಾತಾಡಿರೋದು ನಿಮ್ಗೆ ಕೇಳಿಸೈತೆ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಬಿಕಾಸ್ ನನ್ನ ಮೈಕ್ ಒಂದು ಸ್ವಲ್ಪ ದೂರತಿಲ್ಲ, ನೆಟ್ವರ್ಕ್ ಕನೆಕ್ಷನ್ ಪ್ರಾಬ್ಲಮ್ ಇರೋದು. ನೋಡ್ರಿ, 19 ವಯಸ್ಸಿನಾಗಿದ್ದಾಗ ಮದುವೆ ಆಗತ್ತ. ಇವಾಗ 2 ಮಕ್ಳು ಅದಾವ. ಇವಾಗ 22 ಇಯರ್ಸ್, ಅಕ್ಕಗೆ 22 ಇಯರ್ಸ್ ಅದಾವ. ಅಕ್ಕಿ ಗಂಡ ಯಾವುದೋ 30 ವರ್ಷದ ಜೊತೆ ಇರೋ ಬೇರೆಯವ್ರ ಜೊತೆ ಅಫೇರ್ ಇಟ್ಕೊಂಡದಾನ. ಅದನ್ನೆಲ್ಲ ಕೇಳ್ಕೊಂಡು ನನ್ನ ಗಂಡ ಇನ್ನೊಬ್ಬನ ಜೊತೆ ಅದಾನ ತಂದಾಗ ಇವನಿಗೆ ಎಷ್ಟೆಲ್ಲ ನೋವಾಗಬಾರ್ದ್ರಿ ಇವ್ರಿಗೆ. ದಯವಿಟ್ಟು ಎಲ್ಲರ ಥರ ಕೈ ಮುಗಿದು ಕೇಳ್ಕೊಳ್ಳೋದು ಅಂದ್ರೆ, ನಾವು ಯಾರೋ ನಮ್ಮ ಜೊತೆ ಅದೀವತ್ತಂದಾಗ ಒಬ್ಬನ ಜೊತೆ ಲಾಯಲ್ ಆಗಿರೋಕೆ ಕಲ್ಕೊರಿ, ಅಥವಾ ಅವ್ರ ಭಾವನೆಗಳಿಗೆ ಬೆಲೆ ಕೊಡೋದನ್ನ ಕಲ್ಕೊರಿ. ಅದು ಬಿಟ್ಬಿಟ್ಟು ನಮ್ಮ ಜೊತೆ ಅವ್ರ ಮನಿ ಅವ್ರ ಸಂಬಂಧ, ಅವ್ರ ಅವ್ವ ಅಪ್ಪ ಎಲ್ಲರೂ ಬಿಟ್ಟು ನಮಗೋಸ್ಕರ ಬಂದಾರತ್ತಂದಾಗ ಅವ್ರನ್ನ ನಾವು ಹೆಂಗೆ ನೋಡ್ಕೊಬೇಕು ರಾಣಿ ಥರ. ಅದು ಬಿಟ್ಬಿಟ್ಟು ನಾವು ಇನ್ನೊಂದು ಹುಡುಗಿ ಜೊತೆ ಅಥವಾ ಇನ್ನೊಂದು ಹುಡುಗಿ ಜೊತೆ ಇರೋದು ಎಷ್ಟರ ಮಟ್ಟಿಗೆ ಸರಿ ಇದು? ಸೊ ನೋಡ್ರಿ, ಅವ್ರ ತಪ್ಪು ಅವ್ರಿಗೆ ಏನು ಹೇಳ್ಬೇಕು ನಾವು? ಹಿಂಗೆಲ್ಲ ಸಜೆಷನ್ ಕೇಳಿದಾಗ ಕೆಲವೊಂದು ಸರಿ ನನಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಅಷ್ಟೊಂದು ತಿಳ್ಕೊಂಡಿಲ್ಲ, ಇದೆಲ್ಲ ಹೊಸ ಎಕ್ಸ್ಪೀರಿಯನ್ಸ್ ಆಗ್ತಿರೋದು. ಏನಿದು ಹಿಂಗೆಲ್ಲ ಇರ್ತಾರಲ್ಲ ಜನ ಅಂತ ಇರ್ತಾರೆ. ಇವಾಗ ಏನು ಮಾಡಕ್ಕೆ ಬರಂಗಿಲ್ಲ, ಚಟ, ಕಾಮದ ಆಸೆ ಇವೆಲ್ಲ ಇರ್ತವೆ. ಏನಂತಾರಲ್ಲ, ಜೊತೆಗೆ ಇರೋವರೆಗೂ ಬೆಲೆ ಗೊತ್ತಿರಂಗಿಲ್ಲ, ನಮ್ಮಿಂದ ದೂರ ಹೋದಾಗ್ಲೂ ಅದ್ರ ಬೆಲೆ ಏನಂತ ಗೊತ್ತಾಗೋದು ಅಂತ. ಸೊ ನಿಮ್ಮ ಜೊತೆ ಯಾರದಾರಲ್ಲ ಅವ್ರಿಗೆ ಜಾಸ್ತಿ ಬೆಲೆ ಕೊಡ್ರಿ. ನಿಮ್ಮ ಜೊತೆ ಯಾರದಾರಲ್ಲ ಅವ್ರ ಜೊತೆ ಜಾಸ್ತಿ ಖುಷಿ ಇಡ್ರಿ. ಅದು ಬಿಟ್ಟು ನಮ್ಮ ಹತ್ತಿಕ್ಕೆ ಇರೋದನ್ನ ಬಿಟ್ಟು ಬೇರೆಯವ್ರ ಹತ್ರ ಏನಿರುತ್ತಲ್ಲ ಅವ್ರದ್ದು ಅದಕ್ಕೆ ಆಸೆ ಪಡೋದು, ಇಲ್ಲ ನನಗೆ ಅದ ಬೇಕು ಇದ ಬೇಕು ಇದನ್ನೆಲ್ಲ ಬಿಟ್ಟಾಕ್ರಿ. ಇದೆಲ್ಲ ಅಷ್ಟೊಂದು ಒಳ್ಳೇದಲ್ಲ. ಸೊ ನೋಡೋಣ, ಇರಲಿ, ಒಳ್ಳೇದಾಗಲಿ ಅಕ್ಕ. ಈ ವಿಡಿಯೋ ಮುಖಾಂತರ ನನಗೆ ಹೇಳೋದೊಂದು, ನನ್ನ ಇಷ್ಟ ದೇವರ ಮೇಲೆ ನಂಬಿಕೆ ಇರಲಿ, ಆಗೋದೆಲ್ಲ ಒಳ್ಳೇದಕ್ಕೆ. ಇನ್ನೊಂದು, ಇವಾಗ ನಾವು ಎಷ್ಟು ನಿಯತ್ತಾಗಿದ್ರು ಕೂಡ ಪದೇ ನಮ್ಗೆ ಕೆಟ್ಟ ಆಗತೈತಿ ಅಥವಾ ನಮ್ಗೆ ಕಷ್ಟಗಳು ಬರಾಕತ್ತಾವತ್ತಂದ್ರೆ ಒಂದು ತಿಳ್ಕೊಂಡು ಬಿಡ್ರಿ, ಹಿಂದಿನ ಜನ್ಮದಾಗ ಯಾವಾಗೂ ನಾವು ಮಾಡಿದ ಪಾಪ ಇರತ್ತೆ. ಇನ್ನು ಒಳ್ಳೇದಾಗತ್ತಂದ್ರೆ ಎಲ್ಲರೂ ಕೂಡ ನಾವು ಒಳ್ಳೇದಾಗೇ ಆಗತ್ತ. ಸೊ ಹೆಂಗೆ ಬರ್ತೈತ್ಲ ಜೀವನ ಹಂಗೆ ಅಕ್ಸೆಪ್ಟ್ ಮಾಡ್ಕೊಂಡ ಹೋಗೋದನ್ನ ಕಲೀರಿ. ಏನೋ ಒಂದು ಇರತ್ತ, ಭಾಳ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಜಸ್ಟ್ ನೋಡು, ಇವಾಗ ನಮ್ಮ ಇನ್ನೊಬ್ರು ಇದು ಮಾಡಿದಾರೆ, ಅವರಿಗೆ ಕಾಂಟ್ಯಾಕ್ಟ್ ಮಾಡೋನು. ಜಸ್ಟ್ ಅವ್ರು ಕಟ್ ಮಾಡಿದ್ರು. ಪ್ಲೀಸ್ ಬ್ರೋ, ಇನ್ನೊಬ್ರು 900 ಅವರು ಮಿಸ್ಟರ್ ಕ್ರೇಜಿ 00. ಇನ್ನೊಬ್ರು ನಂಬರ್ ಹಾಕಿದ್ರು ಕ್ರೇಜಿ ಅಂತ ಹೇಳಿ, ನೋಡೋಣ ಏನು ಮಾತಾಡ್ತಾರೆ, ಏನು ಪ್ರಾಬ್ಲಮ್. ಹಲೋ, ನಮಸ್ಕಾರ ಬ್ರೋ, ನಾನು ಪ್ರಹ್ಲಾದ್ ಅಂತ ಹೇಳಿ. ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ರಿ. ಜಸ್ಟ್ ಫ್ರೀ ಇದ್ದೀರಾ? ನಾವು ಇವಾಗ ಫ್ರೀ ಇದ್ದೀವಿ. ಅದೇ ಯೂಟ್ಯೂಬಲ್ಲಿ ನೇರ ಪ್ರಸಾರದಲ್ಲಿ ಇದ್ವಿ, ಯೂಟ್ಯೂಬ್ ಲೈವಲ್ಲಿ ಮಾತಾಡ್ತಾ ಇದ್ವಿ. ಸೊ ಹಾಗೆ ನಂಬರ್ ಹಾಕಿದ್ರೆ ಕಾಲ್ ಮಾಡಿದೆ ಏನು ಅಂತ. ಇಲ್ಲ ಬ್ರೋ, ಯೂಟ್ಯೂಬಲ್ಲಿ ಲೈವ್ ಮಾಡ್ತಾ ಇರ್ತೀನಿ, ತುಂಬ ಜನ ಹಾಗೆ ಕಾಲ್ ಮಾಡ್ತಾರಲ್ಲ, ಸೊ ಅವ್ರ ಜೊತೆ ಮಾತಾಡ್ತಾ ಇರ್ತೀನಿ. ಇದು ಲೈವಲ್ಲಿ ಇರೋದು ಬ್ರೋ, ಯೂಟ್ಯೂಬಲ್ಲಿ. ಸರಿ ಬ್ರೋ, ಅವಾಗ ಮಾತಾಡೋಣ. ಓಕೆ, ಹಾಂ ಸರಿ ಬ್ರೋ, ಇರಲಿ ಬ್ರೋ. ಕೆಲವೊಬ್ರು ವಿಷಯ ಹಿಂಗಿರತ್ತಲ್ಲ, ಅವ್ರಿಗೆ ಯೂಟ್ಯೂಬ್ ಒಳಗಡೆ ಸೋಷಿಯಲ್ ಮೀಡಿಯಾದಾಗ ಹೇಳಕ್ಕೆ ಅಷ್ಟೊಂದು ಇಷ್ಟ ಇರೋಂಗಿಲ್ಲ. ಸೊ ಹಿಂಗಾಗಿ ನೋಡೋಣ, ಇನ್ನೊಬ್ಬರ ಯಾರು ನಂಬರ್ ಹಾಕಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಇದೇನು ಬರಾಕತ್ತಿಲ್ಲ,
ಎಲ್ಲರೂ ಯೂಟ್ಯೂಬ್ದೊಳಗೆ ಹೇಳಕ್ಕಂದ್ರೆ ಹೊರಗೆ ಅವ್ರೇನು ತಪ್ಪು ಮಾಡಿರ್ತಾರಲ್ಲ ಅವ್ರ ಸ್ಟೋರಿನ ಕೇಳಿ ಇನ್ನೊಬ್ರು ಯಾರೋ ಅವರು ತಪ್ಪು ಮಾಡಬಾರ್ದು ಅಂತೇಳಿ ಆ ಕಾರಣಕ್ಕಾಗಿ ನಾ ಯೂಟ್ಯೂಬ್ ಒಳಗೆ ಹೇಳ್ತಿರೋದು. ಬಟ್ ಅವ್ರಿಗೆ ಇಷ್ಟ ಇಲ್ಲ ಯೂಟ್ಯೂಬ್ದಾಗ ಇದು ಮಾಡಕ್ಕೆ. ಇವ್ರ್ಯಾರು ಜೀವ ಅಂತೇಳಿ. ಕೇಳಿಸ್ತಿದೆ ಅಂತ ಅನ್ಕೊಂತೀನಿ. ಹಲೋ ನಮಸ್ಕಾರ ಬ್ರೋ, ನಾನು ಪ್ರಹ್ಲಾದ್ ಅಂತ ಇನ್ಸ್ಟಾಗ್ರಾಮ್ ನಂಬರ್ ಹಾಕಿದ್ರಿ. ಏನು ಬಿಜಿ ಇದ್ದೀರಾ ಬ್ರೋ? ಸರಿ 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 ಪರವಾಗಿಲ್ಲ. ಇವಾಗ ನನ್ನ ನಂಬರ್ಗೆ ಹಾಕಿದವ್ರಿಗೆ ನಾನೇ ಕೂಡ ಕಾಲ್ ಮಾಡಿಬಿಟ್ಟು ಮಾತಾಡ್ತಾ ಇದ್ದೀನಿ. ಅವ್ರೇನೋ ಬೈಕ್ ಮೇಲೆ ರೈಡ್ ಮಾಡ್ತಾ ಇದಾರಂತೆ, ಸೈಡ್ ತಗೊಂಡು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಈ ರೀತಿ ನನ್ನ ಜೊತೆ ಹಚ್ಕೊಳ್ಳೋ ವಿಷಯ ಇಷ್ಟೇ. ನಿಮ್ಮ ನೋವುಗಳನ್ನು ಹಚ್ಕೊಂಡು ಹೋಗಾಗತ್ತೆ. ನಿಮ್ಮ ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ನೋವು ಕೂಡ ಕಡಿಮೆ ಆಗುತ್ತೆ. ಅದಷ್ಟೇ ಅಲ್ಲದೆ ನೀವು ನಿಮ್ಮ ಜೀವನದಲ್ಲಿ ಮಾಡಿರ್ತಕ್ಕಂಥ ತಪ್ಪನ್ನು ನಿಮ್ಮ ಸ್ಟೋರಿನ ಕೇಳಿದ್ಮೇಲೆ ಇನ್ನೊಬ್ರು ಮಾಡಲ್ಲ, ಅಥವಾ ಅವ್ರಿಗೂ ಕೂಡ ಒಂದು ಕ್ಲಿಯಾರಿಟಿ ಸಿಗುತ್ತೆ. ಸೊ ನಿಮ್ಮ ನೋವನ್ನು ಹಂಚ್ಕೊಂಡು ನಿಮ್ಮ ಜೀವನದಲ್ಲಿ ನೀವು ಮಾಡಿರೋ ತಪ್ಪನ್ನು ಇನ್ನೊಬ್ರು ಮಾಡಬಾರ್ದು ಅನ್ನೋದಕ್ಕಾಗಿ ನಿಮ್ಮ ನೋವನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ಸೊ ಮಾತಾಡಿ, ನನ್ನ ಕೈಲಿ ಸಾಧ್ಯ ಆದಷ್ಟು ನಿಮ್ಮ ಜೊತೆ ನಾನು ಇದ್ದೇ ಇರ್ತೀನಿ. ಮತ್ತಿನ್ನೇನು ನೋಡೋಣ, ಏನೋ ಕೇಳಿಸ್ತಿದ್ಯೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ನೋಡೋಣ, ಯಾರು ನಂಬರ್ ಹಾಕಿದ್ದಾರೆ ಅವ್ರದ್ದಲ್ಲೇ, ಮತ್ತೆ ಯಾರು ಅವ್ರದ್ದಷ್ಟೇ ಅಲ್ಲ ಮತ್ತಿನ್ಯಾರೋ ನಂಬರ್ ಹಾಕಿದ್ದಾರೆ. ಹಾಯ್ ಬ್ರದರ್, ತುಂಬ ಜನ ಇನ್ಸ್ಟಾಗ್ರಾಮಲ್ಲೇ ಇದು ಮಾಡ್ತಿದ್ದೀರಾ. 50 ಓಕೆ. ಇರಲಿ, ಇದು ಮೊದಲನೇ ದಿನ ಆಗಿರೋದ್ರಿಂದ ಸ್ವಲ್ಪ ಇದಿರುತ್ತೆ. ಏನು ಹೇಳಿ, ಇವತ್ತಿನ ದಿನ ಅಷ್ಟೊಂದು ವಿಜೃಂಭಣೆ ಆಗಿಲ್ಲ. ಇವತ್ತು ನಾನು ಸ್ಟಾರ್ಟ್ ಮಾಡಿರೋದು. ವಿಜೃಂಭಣೆಯಿಂದ ಉದ್ಘಾಟನೆ ಅಂತ ಹೇಳಿದ್ದೆ, ಬಟ್ ಅಷ್ಟೊಂದು ವಿಜೃಂಭಣೆಯಿಂದ ಆಯಿತು. ಇದರಲ್ಲೇ ಇಷ್ಟರಲ್ಲೇ ಖುಷಿ ಪಡೋಣ. ನೆಟ್ವರ್ಕ್ ಬರ್ತಾ ಇದೋ ಇಲ್ಲೋ ಗೊತ್ತಿಲ್ಲ. ಅವರು ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ. ಥಿಂಕ್ ಅವ್ರು ಬಿಜಿ ಇದ್ದಾರೆ. ನೆಟ್ವರ್ಕ್ ಬರಾಕತ್ತಿಲ್ಲ, ಭಾಳ ಸ್ಲೋ ಐತಿ. ಇರಲಿ, ನಮಸ್ಕಾರ. ಯಾರೋ ಅಂದ್ರು ನಿಮ್ಮ ಜೊತೆ ಹಂಚ್ಕೋಬೇಕು, ಮಾತಾಡಬೇಕು ಅಂತ. ಹಾಯನಾ, ಹಲೋ ಅಣ್ಣ. ನಿಮ್ಮ ಪ್ರಕಾರ ಲವ್ ಅಂದ್ರೆ ಏನು ಅಣ್ಣ? ಆವಾಗಲೇ ಹೇಳಿದ್ದೆ ನಾನು, ನಮ್ಮ ಪ್ರಕಾರ ಲವ್ ಅಂದ್ರೆ ಅಪ್ಪ ಅಮ್ಮ. ಇನ್ನೊಂದು ಕಡೆ ನೋಡ್ಬೇಕಂದ್ರೆ ನಂಬಿಕೆ. ಲವ್ ಅನ್ನೋದು ಎಲ್ಲರ ರೀತಿ ಒಂದೇ ಥರ ಇರಲ್ಲ, ಬೇರೆ ಬೇರೆ ಥರ ಇರುತ್ತೆ. ಇವಾಗ ನನ್ನ ಪ್ರಕಾರ ಲವ್ ಅಂದ್ರೆ ನಂಬಿಕೆ ಅನ್ನೋದಾದ್ರೆ, ನಿಮ್ಮ ಪ್ರಕಾರ ಲವ್ ಅನ್ನೋದ್ರೆ ಏನೋ ನಿಮ್ಮ ಹುಡುಗಿ ಆಗಿರ್ತಾಳೆ, ಅಥವಾ ನಿಮ್ಮ ಪ್ರಕಾರ ಏನೋ ಅಂದ್ರೆ ರೆಸ್ಪೆಕ್ಟ್ ಆಗಿರುತ್ತೆ. ಸೊ ಹೀಗೆ ಒಬ್ಬೊಬ್ಬರು ಅಂದ್ರೆ ಅವ್ರವ್ರ ಜೀವನದಲ್ಲಿ ಅವ್ರವರು ಏನೋ ಲವ್ ಅಥವಾ ಏನೇನೋ ಅವರು ಬೇರೆ ಬೇರೆ ಅರ್ಥನ ಹೊಡ್ಕೊಂಡಿರ್ತಾರೆ. ಲವ್ ಅನ್ನೋದಕ್ಕೆ ಪರ್ಟಿಕ್ಯುಲರ್ ಆಗಿ ಡೆಫಿನೇಷನ್ ಏನಿಲ್ಲ. ಬಟ್ ನನ್ನ ಪ್ರಕಾರ ಲವ್ ಅಂದ್ರೆ ನಂಬಿಕೆ. ಎಲ್ಲಿ ನಂಬಿಕೆ ಇರುತ್ತೋ ಅಲ್ಲಿ ಪ್ರೀತಿ ಇರುತ್ತೆ. ಸೊ ಇವಾಗಿನ ಕಾಲದಲ್ಲಿ ನಂಬಿಕೆ ಅನ್ನೋದನ್ನ ಅಷ್ಟೊಂದು ಯಾರು ಉಳಿಸ್ಕೋತಾ ಇಲ್ಲ. ಸೊ ಯಾರು ಕೂಡ ಯಾರ ಭಾವನೆಗಳನ್ನ ಇದು ಮಾಡಬೇಡಿ, ಧಕ್ಕೆ ಮಾಡಬೇಡಿ, ಯಾರಿಗೂ ಮೋಸ ಮಾಡಬೇಡಿ. ಈಗ ಬದುಕುವುದೇ ಒಂದು ಒಳ್ಳೆ ರೀತಿಯಿಂದ ಬದುಕಿ, ನಿಮ್ಮ ಕೈಯಿಂದ ಆದಷ್ಟು ಒಬ್ರಿಗೆ ಹೆಲ್ಪ್ ಮಾಡಿ, ಸಹಾಯ ಹೆಲ್ಪ್ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಸಾಧ್ಯದಷ್ಟು ಅವ್ರ ಬಗ್ಗೆ ಏನೋ ಕೆಟ್ಟದಾಗಿ ಮಾತಾಡೋಕ್ಕೆ ಪ್ರಯತ್ನ ಮಾಡೋಕ್ಕೆ ಹೋಗ್ಬೇಡಿ. ಸೊ ಅವ್ರೇನೋ ಮಾಡ್ತಿದ್ದಾರೆ, ಆಯ್ತಪ್ಪ ಮಾಡಲಿ ಅಂತ ನೀವು ಪ್ರೋತ್ಸಾಹ ಮಾಡೋಕ್ಕಾಗಲಿಲ್ಲ ಅಂದರೂ ಒಳ್ಳೇದಾಗಲಿ ಅಂತ ಅನ್ಕೊಂಡು ಸುಮ್ಮನಿರಿ. ಅದು ಆಗಲಿಲ್ಲ ಅಂದರೆ ನಿಮ್ಮ ಪಾಡಿಗೆ ನೀವು ಇದ್ಬೇಡಿ. ಅಷ್ಟೇ ನಾನು ಹೇಳೋದು. ಇವತ್ತು ಸ್ಟಾರ್ಟ್ ಆಗಿದೆ ಸಾಂತ್ವನದ ಅರಮನೆಯಲ್ಲಿ. ಇವಾಗ ನೋಡೋಣ ನಾಳೆ ಏನೇನಾಗುತ್ತೆ ಏನಿಲ್ಲ. ಇವಾಗ ನಾನು ಪ್ರತಿ ವಾರ ನಿಮ್ಗೆ ಆವಾಗಲೇ ಹೇಳಿದ್ದೀನಿ, ಪ್ರತಿ ವಾರ ಶನಿವಾರ ರವಿವಾರ ನಾನು ಲೈವಲ್ಲಿ ಇರ್ತೀನಿ. ಸೊ ಮಾತಾಡೋರು ಮಾತಾಡ್ಬೋದು.
ಮಲ್ಕಾರ್ಸಿದ್ ಬಿರಾದಾರ್ ಹೇಳಿ ಬ್ರೋ. ಹಾಯ್, ಹಲೋ. ಇರೋ ಪರ್ಫೆಕ್ಟ್. ನನಗೆ ಹುಡುಗಿಗೆ ಲವ್ ಮಾಡ್ತಾ ಇದ್ದೀನಿ ಆದರೆ ಅವರು ನಮಗೆ ಅವಾಯ್ಡ್ ಮಾಡ್ತಾ ಇದ್ದಾರೆ, ಏನು ಮಾಡಬೇಕು ಅಣ್ಣ? ಅಂದರೆ ನೀವೊಂದು ಹುಡುಗಿನ ಲವ್ ಮಾಡ್ತಿದ್ದೀರಾ, ಅವರು ನಿಮಗೆ ಅವಾಯ್ಡ್ ಮಾಡ್ತಿದ್ದಾರೆ, ನೀವು ಏನು ಮಾಡಬೇಕು ಅಂತ ಕೇಳ್ತಿದ್ದೀರಾ. ನೋಡಿ, ಅವಾಯ್ಡ್ ಇವಾಗ ನಾವೇನು ಮಾಡ್ತೀವಿ ಜೀವನದಲ್ಲಿ, ನಮ್ಮನ್ನು ಯಾರು ಇಷ್ಟಪಡಲ್ಲ ಅಥವಾ ನಮ್ಮ ಜೊತೆ ಇರೋಕ್ಕೆ ಯಾರು ಇಷ್ಟಪಡಲ್ವೋ ಅವರೇ ನಮಗೆ ಬೇಕು ಅಂತ ಹೋಗ್ತೀವಿ. ಅದನ್ನು ಬಿಟ್ಟು ಹಾಕಿ, ನಮ್ಮದೇ ಒಂದು ಪ್ರಪಂಚ ಇದೆ, ನಮ್ಮನ್ನ ಇಷ್ಟಪಡೋರು ಇದ್ದಾರೆ, ನಮ್ಮ ಜೊತೆ ಇರೋಕ್ಕೆ ಇಷ್ಟಪಡೋರು ಇದ್ದಾರೆ. ಯಾರು ಅವಾಯ್ಡ್ ಮಾಡ್ತಿದ್ದಾರೋ ನೀವು ಅವಾಯ್ಡ್ ಮಾಡಿ, ನಿಮ್ಮನ್ನ ಯಾರು ನೆಗ್ಲೆಕ್ಟ್ ಮಾಡ್ತಿದ್ದಾರೋ ನೀವು ಕೂಡ ನೆಗ್ಲೆಕ್ಟ್ ಮಾಡಿ, ಅಷ್ಟೇ. ಇದೇ ಜೀವನ. ಅಥವಾ ನೀವು ನಿಮ್ಮನ್ನು ಯಾರು ಅವಾಯ್ಡ್ ಮಾಡ್ತಾರೋ ಅವರೇ ಬೇಕು ಅಂತ ಯಾಕೆ ಅನ್ಕೋತೀರಾ? ಯಾಕೆ? ಅದೇ ಹೇಳ್ತಾರಲ್ಲ, ನಮ್ಮ ಜೊತೆ ಇರೋವಾಗ ಅಥವಾ ನಮ್ಮ ಜೊತೆ ಇರಬೇಕಾದ್ರೆ ಅದು ವಸ್ತುನೇ ಆಗಲಿ ವ್ಯಕ್ತಿನೇ ಆಗಲಿ, ನಮ್ಮ ಜೊತೆ ಇರಬೇಕಾದ್ರೆ ಅದ್ರ ವ್ಯಾಲ್ಯೂ ಗೊತ್ತಿರಲ್ಲ, ಅದು ನಮ್ಮಿಂದ ದೂರ ಆದಾಗಲೇ ಮಾತ್ರ ಅದ್ರ ವ್ಯಾಲ್ಯೂ ಗೊತ್ತಾಗೋದು ಅನ್ನೋದು. ಸೊ ಬಿಟ್ಬಿಡಿ ಬ್ರೋ. ನನ್ನ ಸಜೆಷನ್ ಅಂದ್ರೆ ಒಳ್ಳೆ ರೀತಿ, ಫಸ್ಟ್ ಆಫ್ ಆಲ್ ಲವ್ ಮಾಡೋಕೆ ಹೋಗ್ಬೇಡಿ. ಆಮೇಲೆ ನೀವು ಲವ್ ಮಾಡ್ತಾ ಇದ್ರು ಆ ಹುಡುಗಿ ನಿಮ್ಮನ್ನ ಅವಾಯ್ಡ್ ಮಾಡ್ತಿದ್ದಾಳ ಅಂದ್ರೆ ನೀವು ಕೂಡ ಅವಾಯ್ಡ್ ಮಾಡಿಬಿಡಿ. ಯಾಕೆ ಅಷ್ಟೊಂದು ಸೆಲ್ಫ್ ರೆಸ್ಪೆಕ್ಟ್ ಕಳ್ಕೊಂಡು, ಇಲ್ಲ ನನಗೆ ನೀನೇ ಇಲ್ಲ ಅಂತ ಅನ್ಕೊಂಡು ಯಾಕೆ ಅವಳ ಹಿಂದೆ ಹೋಗ್ಬೇಕು? ಯಾಕೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ಕಳ್ಕೊಬೇಕು? ಬಿಟ್ಟಾಕಿ ಬ್ರೋ. ಆಗೋದಿಲ್ಲ ಒಳ್ಳೇದಕ್ಕೆ. ನಿಮ್ಮನ್ನ ಇಷ್ಟಪಡೋ ನಿಮ್ಮ ಅಣ್ಣ ತಮ್ಮ, ಅಕ್ಕ ತಂಗಿ, ಅಪ್ಪ ಅಮ್ಮ, ನಿಮ್ಮ ಫ್ರೆಂಡ್ಸ್ ಇದ್ದಾರೆ, ಅವ್ರ ಜೊತೆ ಬದುಕಿ, ಅವ್ರ ಜೊತೆ ಚೆನ್ನಾಗಿರಿ. ಇವತ್ತಿಲ್ಲ ನಾಳೆ ನಿಮ್ಮ ಒಂದು ಕ್ಯಾರೆಕ್ಟರ್ಗೆ ನಿಮಗೆ ಒಳ್ಳೆ ರೀತಿ ಸಿಗ್ತಾರೆ. ಅಲ್ಲಿವರೆಗೂ ವೇಟ್ ಮಾಡಿ, ತಾಳ್ಮೆಯಿಂದ ಇರಿ. ಆಗೋದಿಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರೆ. ನಿಮ್ಮನ್ನು ಅವಾಯ್ಡ್ ಮಾಡೋರನ್ನ ನೀವು ಕೂಡ ಅವಾಯ್ಡ್ ಮಾಡಿ. ಹೆಂಗೆ ಅವಾಯ್ಡ್ ಮಾಡ್ಬೇಕಂದ್ರೆ, ಯಾಕಾದ್ರೂ ನಾನು ಇವನ್ನ ಅವಾಯ್ಡ್ ಮಾಡೋದು ಅಂತ ಅವ್ರು ಅನ್ಕೋಬೇಕು, ಆಗ ಅವಾಯ್ಡ್ ಮಾಡಿ. ಹೆಂಗಿರ್ಬೇಕು ಜೀವನ ಅಂದ್ರೆ ಒಂದು ಕ್ರೇಜ್ ಇರ್ಬೇಕು. ಸೊ ಬಿಟ್ಟಾಕು ಬ್ರೋ, ಎಲ್ಲ ಒಳ್ಳೇದಾಗುತ್ತೆ. ಕಾಲ್ ಮಾಡ್ತಾರೆ ಅವ್ರು, ವಾಪಸ್ ಯಾರೋ ಒಬ್ರು ಕಾಲ್ ಮಾಡ್ತೀನಿ ಅಂತ ಹೇಳಿದಾರೆ. ಸೊ ಮತ್ತೆ ತುಂಬ ಜನ ಏನೇನೋ ಇನ್ಸ್ಟಾಗ್ರಾಮಲ್ಲಿ ತುಂಬ ಮೆಸೇಜ್ ಬರ್ತಾ ಇದೆ, ಏನೂ ಗೊತ್ತಿಲ್ಲ. ಟೈಮ್ ನೋಡು. ಓಕೆ, ಪ್ಲೀಸ್ ನಾನು ನಿಮ್ಮ ಜೊತೆ ಮಾತಾಡಬೇಕು. ಓಕೆ, ಮಾತಾಡಿ. ಬಟ್ ಏನು ಇವಾಗ ನನ್ನ ನಂಬರ್ ಇನ್ನೂ ಹಾಕಿಲ್ಲ. ಹಾಕಿದ್ಮೇಲೆ ಯಾರು ಮಾಡ್ತಾರೆ ನೋಡೋವ. ನಾನು ಹೇಳೋದಿಷ್ಟೇ, ನೀವು ನೋವನ್ನ ನನ್ನ ಜೊತೆ ಹಂಚ್ಕೊಂಡ್ರೆ ನಾನು ಪರ್ಟಿಕ್ಯುಲರ್ ಅದಕ್ಕೆ ಸಜೆಷನ್ ಹೇಳದೇ ಇರ್ಬೋದು. ಓಕೆ, ನನ್ನ ಕೈಯಿಂದ ಸಾಧ್ಯ ಆದಷ್ಟು ನಾನು ಹೇಳುವೆ. ಅದಾದಮೇಲೆ ನಿಮ್ಮ ನೋವನ್ನು ಅಥವಾ ನೀವೇನೋ ತಪ್ಪು ಮಾಡಿರ್ತಾರೆ, ನೀವೇನಾದರೂ ತಪ್ಪು ಮಾಡಿದಾಗಲೇ ನಿಮ್ಗೆ ಕಷ್ಟ ಬರ್ತಿರುತ್ತೆ. ಅಥವಾ ನೀವೇನಾದರೂ ಜಾಸ್ತಿ ಹಚ್ಕೊಂಡಾಗ ನೀವು ಜಾಸ್ತಿ ಒಳ್ಳೆತನೂ ಕೂಡ ಜಾಸ್ತಿ ಒಳ್ಳೇದಲ್ಲ, ಕೆಟ್ಟತನೂ ಕೂಡ ಒಳ್ಳೇದಲ್ಲ, ಒಂದು ರೀತಿ ಮೀಡಿಯಮಲ್ಲಿ ಇರಬೇಕು. ಸೊ ನಿಮ್ಮ ನೋವನ್ನು ಹಚ್ಕೊಂಡ್ರೆ ಅದನ್ನು ನಾನು ಯೂಟ್ಯೂಬಲ್ಲೋ ಇನ್ಸ್ಟಾಗ್ರಾಮಲ್ಲೋ ಸ್ವಲ್ಪ ಅಪ್ಲೋಡ್ ಮಾಡಿದ್ರೆ ಯಾರೋ ಒಬ್ರು ಕೇಳಿದ್ಮೇಲೆ ಆಯ್ತಪ್ಪ ನಂದು ಇದೇ ಪ್ರಾಬ್ಲಮ್ ಅಲ್ವಾ, ಈ ತಪ್ಪನ್ನ ನಾನು ಮಾಡಬಾರ್ದಲ್ವಾ ಅಂತ ಅನ್ಕೊಂಡು ಅವ್ರ ಜೀವನನ ಅಥವಾ ನಮ್ಮ ಜೀವನನ ಸರಿಪಡಿಸ್ಕೊಳಕ್ಕೆ ಆಗುತ್ತೆ. ನಿಮಗೂ ಕೂಡ ಮನಸ್ಸು ಸಮಾಧಾನ ಆಗುತ್ತೆ. ಸೊ ಸಂತಾನದ ಅರಮನೆಯಲ್ಲಿ ಯಾವತ್ತಿಗೂ ನಾನು ನಿಮ್ಮ ಮುಂದೆಗೆ ಇರ್ತೀನಿ, ಅಷ್ಟೇ ನಾನು ಹೇಳೋಕ್ಕಾಗೋದು. ಮತ್ತೆ ನಿಮ್ಮ ಪ್ರೋತ್ಸಾಹ ಇಲ್ಲಿವರೆಗೂ ಹೇಗೆ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಪ್ರೋತ್ಸಾಹ ಇತ್ತು, ಇನ್ನು ಮುಂದೆ ಕೂಡ ಹಾಗೆ ಇರಲಿ. ಸೊ ನಾನು ಈ ಶೋ ಸ್ಟಾರ್ಟ್ ಮಾಡಿದೆ ನಿಮಗೋಸ್ಕರ. ಇನ್ಮೇಲೆ ಪ್ರತಿಯೊಬ್ಬರಿಗೋಸ್ಕರ ಪ್ರತಿಯೊಬ್ಬರ ಜೊತೆನೂ ಮಾತಾಡ್ತೀನಿ, ಪ್ರತಿಯೊಬ್ಬರ ಜೊತೆನೂ ಇರ್ತೀನಿ, ಪ್ರತಿಯೊಬ್ಬರನ್ನೂ ಕೂಡ ಕೇಳ್ತೀನಿ. ಇದಕ್ಕೆ ಅಂತ ಸ್ವಲ್ಪ ಸಮಯ ಕೊಟ್ಟಿದ್ದೀನಿ. ಸೊ ಇರಲಿ. ಮತ್ತೆ ಏನಾದರೂ ಯಾರಾದರೂ ಕೇಳೋರಿದ್ರೆ ದಯವಿಟ್ಟು ಕೇಳ್ಬೋದು. ಇನ್ಸ್ಟಾಗ್ರಾಮ್ ತಗೊಂಡು ನಾನು ಕಮೆಂಟಲ್ಲಿ ಓದ್ಕೊಂಡು ಹೇಳ್ಬೇಕಂತ ಅನ್ಕೊಂಡಿದ್ದೆ. ಬಟ್ ಅಂದ್ಕೊಂಡಾಗ ಇವತ್ತೇನಾಯ್ತು ಅಂದರೆ ನಾನು ಒಬ್ಬರು ವ್ಯಕ್ತಿನ ಕರೆಸಿ ಅವ್ರ ಜೊತೆ ಸ್ವಲ್ಪ ಡಿಸ್ಕಸ್ ಮಾಡಿ ಒಂದು ಒಳ್ಳೆ ರೀತಿಯಲ್ಲ ಕಾರ್ಯಕ್ರಮ ಮಾಡಿ ಯೂಟ್ಯೂಬಲ್ಲಿ ವಿಡಿಯೋ ಹಾಕಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಅವರು ಹಲವಾರು ಕಾರಣಾಂತರಗಳಿಂದ ಅವ್ರು ಬರೋಕ್ಕಾಗಲಿಲ್ಲ, ಹಾಗಾಗಿ ನಾನೇನು ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಬರೋ ದಿನಗಳಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ನಾನು ಕಾರ್ಯಕ್ರಮ ಕೊಡ್ತೀನಿ. ಸ್ಟಾರ್ಟ್ ಮಾಡಿರೋದು ಹೇಗೆ, ಬಟ್ ಅದು ಹೋಗಿ ಎಲ್ಲಿ ನಿಲ್ಲುತ್ತೋ, ಅದು ನಿಮ್ಮ ಪ್ರೋತ್ಸಾಹ ಹೇಗಿರುತ್ತೋ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಸೊ ನಿಮ್ಮ ಪ್ರೋತ್ಸಾಹ ಇರಲಿ ಯಾವತ್ತಿಗೂ. ಏನು ಮಾಡೋಣ, ಆಯ್ತು. ಇವತ್ತು ಮೊದಲನೇ ದಿನ ಆಗಿರೋದ್ರಿಂದ ಅಷ್ಟೊಂದು ಜನ ಕಾಂಟ್ಯಾಕ್ಟಲ್ಲಿ ಬರ್ತಾ ಇಲ್ಲ. ಸೊ ಇನ್ನು ಮುಂದೆ ಬರ್ತಾರೆ, ಬನ್ನಿ. ಇನ್ಸ್ಟಾಗ್ರಾಮ್ನಿಂದ ಈ ಕಡೆ ಕರಿತಾ ಇರ್ತೀನಿ. ಇಲ್ಲಿವರೆಗೂ ಯಾರ್ಯಾರು ನೋಡಿದ್ದೀರಾ ಎಲ್ಲರೂ ಕೂಡ ಧನ್ಯವಾದಗಳು. ಇನ್ನು ಮುಂದೆ ಲೈವ್ ಮುಗಿದ ಮೇಲೆ ಯಾರ್ಯಾರು ನೋಡ್ತಿದ್ದೀರಾ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಹೇಳ್ತಿದ್ದೀನಿ, ನಾನು ನಾಳೆ ದಿನ ನಂಬರೆಲ್ಲ ಹಾಕ್ತೀನಿ. ಆಮೇಲೆ ಈ ಸಾಂತ್ವನದ ಅರಮನೆಯಲ್ಲಿ ನಾನು ನಿಮ್ಮ ಮುಂದೆಗೆ ಇರ್ತೀನಿ.
ನಿಮ್ಮ ನೋವನ್ನು ಹಂಚ್ಕೊಳ್ಳಿ. ನಿಮ್ಮ ನೋವಿಂದ ಇನ್ನೊಬ್ಬರಿಗೆ ಇನ್ಸ್ಪಿರೇಷನ್ ಆಗಲಿ, ಇನ್ನೊಬ್ಬರಿಗೆ ಒಂದು ಕ್ಲಿಯರಿಟಿ ಸಿಗಲಿ. ಸೊ ನಿಮಗೂ ಒಳ್ಳೇದಾಗಲಿ. ನೀವು ಯಾರೂ ಕೂಡ ನನಗೆ ಯಾರೂ ಇಲ್ಲ, ನನ್ನ ನೋವು ಹಂಚ್ಕೊಳ್ಳೋಕೆ ಯಾರೂ ಇಲ್ಲ, ಅಥವಾ ಅಪ್ಪ ಅಮ್ಮ ನಾನು ಕೇಳ್ತಿಲ್ಲ, ಫ್ರೆಂಡ್ಸ್ ಯಾರೂ ಕೇಳ್ತಿಲ್ಲ, ನಾನು ಇಷ್ಟಪಡೋರು ನನ್ನಿಂದ ದೂರ ಆಗಿದ್ದಾರೆ ಅಂತಂದಾಗ ನಾನು ಇರ್ತೀನಿ. ನನ್ನ ಕಡೆ ಬನ್ನಿ, ನನ್ನ ಕೈಯಿಂದ ಸಾಧ್ಯ ಆದಷ್ಟು ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಇಷ್ಟೆಲ್ಲ ಪ್ರೋತ್ಸಾಹ ಮಾಡೋದಕ್ಕೆ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಇವತ್ತಿಗೆ ಇಲ್ಲೇ ಮುಗಿಸ್ತಾ ಇದ್ದೇವೆ. ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ.